ನಮಸ್ಕಾರ ವೀಕ್ಷಕರೇ, ಹಲೋ ಗೆಳೆಯರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಂಗಾ ಜಾಧವ್. ದೇಹ ಮತ್ತು ಮನಸ್ಸಿನ ಉತ್ತಮ ಸಂಸ್ಕಾರಕ್ಕಾಗಿ ಯೋಗ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಯೋಗ ತಜ್ಞರಾದಂತಹ ಡಾಕ್ಟರ್ ಶಶಿಕಾಂತ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ಧನ್ಯವಾದ. ಮೊದಲನೇದಾಗಿ ಇನ್ನೇನು 2 ದಿನ ಇದೆ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸೋದಕ್ಕೆ. ಒಬ್ಬ ಡಾಕ್ಟರ್ ಆಗಿ ಯೋಗ ಬಗ್ಗೆ ನೀವು ಹೇಳೋದಾದ್ರೆ? ಯೋಗ ನಮಗೆ ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ತುಂಬ ಒಳ್ಳೆ ಬೆಸ್ಟ್ ಪಾಸಿಬಲ್ ಗಿಫ್ಟ್ ಇಂಡಿಯಾದಲ್ಲಿ. ಇಂಡಿಯಾ ಕೊಡೋದು ಒಂದು ದೊಡ್ಡ ಗಿಫ್ಟ್ ಅಂದರೆ ಯೋಗ. ಯಾಕಪ್ಪ ಅಂದರೆ ಈಗ ರಿಲಿವೆಂಟ್ ವರ್ಲ್ಡಲ್ಲಿ ವಾರ್ಸು, ಫೈಟ್ಸು, ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್ ಎಲ್ಲನೂ ಆಗ್ತಾ ಇದೆ. ಸೊ ಯೋಗ ಅಂದ್ರೆ ಒಂದು ಸೊಲ್ಯೂಷನ್ ಫಾರ್ ಮೈಂಡ್ ಬಾಡಿ ಮೆಡಿಸಿನ್ ಅಂತ ಹೇಳ್ತೀವಿ ನಾವು. ಸೊಲ್ಯೂಷನ್ ಅಂದ್ರೆ ನಾವು ಈಗ ದೇಹ ಮತ್ತು ಆತ್ಮವನ್ನ ಒಂದು ಸಂಸ್ಕರಿಸಲು ಅಥವಾ ಸಂಸ್ಕಾರವನ್ನು ಆ್ಯಡ್ ಮಾಡಲು ಯೋಗ ಒಂದು ಬೆಸ್ಟ್ ಮಾಧ್ಯಮ ಅಂತ ಹೇಳ್ಬೋದು. ಸೊ ಯೋಗನ ನಾವು ಆಲ್ಮೋಸ್ಟ್ ಒಂದು 5,000 ವರ್ಷಗಳ ಹಳೆಯ ಇತಿಹಾಸ ಇದ್ರೂ ಕೂಡ ಇದು ಸ್ಟಿಲ್ ಇವಾಗ್ಲೂ ರಿಲಿವೆಂಟ್ ಆಗಿದೆ. ಯಾಕಪ್ಪ ಅಂತಂದ್ರೆ ಯೋಗ ನಮಗೆ ದೇಹಕ್ಕೂ ಹೆಲ್ಪ್ ಮಾಡುತ್ತೆ, ಬಾಡಿ ಲೆವೆಲಲ್ಲಿ ಮಸಲ್ಸು, ಸ್ನಾಯುಗಳು, ಬ್ರೀದಿಂಗ್ ಟೆಕ್ನಿಕ್ಸು ಮತ್ತು ಮೈಂಡ್ ಎಲ್ಲನೂ ಹೆಲ್ಪ್ ಆಗುತ್ತೆ. ಬೇರೆ ಬೇರೆ ಟೆಕ್ನಿಕ್ಸ್ಗಳು ಇರೋದ್ರಿಂದ ನಮ್ಗೆ ಯಾವುದು ಅಡಾಪ್ಟೇಷನ್ ಮಾಡ್ಕೋಬೋದು, ಅದು ಅಡಾಪ್ಟೇಷನ್ ಮಾಡಿಕೊಂಡು ನಾವು ಬಾಡಿ ಮೈಂಡ್ ಸ್ಪಿರಿಟನ್ನ ನಾವು ಅದನ್ನು ಬ್ಯಾಲೆನ್ಸ್ ಆಗಿ ಮಾಡ್ಬೋದು. ಓಕೆ ಸರ್, ನೀವು ಒಬ್ರು ಡಾಕ್ಟ್ರು, ಚಿಕಿತ್ಸೆಗಾಗಿ ಯೋಗವನ್ನ ಅಳವಡಿಸ್ಕೊಂಡಿದ್ದೀರಾ. ಯಾಕೆ ಅಂತ, ಹೇಗೆ ಅಂತ? ತುಂಬ ಇಂಟ್ರೆಸ್ಟಿಂಗ್ ಆದ ಕ್ವಶನ್. ನಿಮ್ಗೊಂದು 2-3 ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೇನೆ. ಜಗತ್ತಲ್ಲಿ ನಾವು ಡಾಕ್ಟರ್ ಯಾವಾಗ ಬರೋದು ಅಂದ್ರೆ ರೋಗಗಳು ಬಂದ ಮೇಲೆ ಡಾಕ್ಟರ್ ಬರೋದು. ಸೊ ಯೋಗನ ನಾವು ಪ್ರಿವೆಂಟಿವ್ ಮೆಡಿಸಿನ್ ಅಥವಾ ಇಂಟಿಗ್ರೇಟಿವ್ ಮೆಡಿಸಿನ್ ಕಾನ್ಸೆಪ್ಟ್ ಅಲ್ಲಿ ಅಳವಡಿಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ರೋಗಗಳು ಬರೋಕ್ಕಿಂತ ಮುಂಚೆನೆ ನಾವು ತಡೆಗಟ್ಟಬಹುದು. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಯಾವ ರೋಗಗಳು ಸಾಂಕ್ರಾಮಿಕವಲ್ಲವೋ ಅವು ನಮ್ಮ ತುಂಬಾ ಜಾಸ್ತಿ ಪ್ರಮಾಣದಲ್ಲಿದೆ. ಫಾರ್ ಎಕ್ಸಾಂಪಲ್ WHO ಸ್ಟಾಟಿಸ್ಟಿಕ್ಸ್ ಏನು ಹೇಳ್ತಂದ್ರೆ 41 ಮಿಲಿಯನ್ ಡೆತ್ಗಳು, 41 ಮಿಲಿಯನ್ ಡೆತ್ ಪ್ರತಿ ವರ್ಷ ಆಗುತ್ತಂತೆ. ಅದರಲ್ಲಿ 4 ಕಾಮನ್ ಡಿಸೀಸ್ಗಳು, ಹೃದಯದ ಕಾಯಿಲೆಗಳು, ಕ್ಯಾನ್ಸರ್ ಡಿಸೀಸು, ಮತ್ತೆ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು, ಮತ್ತೆ ಡಯಾಬಿಟೀಸ್. 4 ಕಾರಣಗಳಿಂದ 70-75% ಜನಗಳು ಸಾಯ್ತಾರೆ. ಸೊ ಇಂಡಿಯಾದಲ್ಲಿ ಅದರ ಸ್ಟಾಟಿಸ್ಟಿಕ್ಸ್ 68% ಇದೆ. ಸೊ ನಾವು ಇದಕ್ಕೆ NCD ಸ್ಟಾಟಿಸ್ಟಿಕ್ಸ್ ಅಂತೀವಿ. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಲ್ಲಿ ಜಾಸ್ತಿ ಜನ ಡಾಕ್ಟರ್ಸ್ ಇನ್ವಾಲ್ವ್ಮೆಂಟ್ ಇರಲ್ಲ. ಅಲ್ಲಿ ನಾವು ದಿನನಿತ್ಯ ವ್ಯಾಯಾಮಗಳು ಹೇಳ್ಕೊಡೋದು ಅಥವಾ ನಿಮ್ಮ ಡಯಟ್ ಅನ್ನ ಹೇಳ್ಕೊಡೋದು ಅದು ನಾವು ಮಾಡಲ್ಲ, ಯೂಶಲಿ ಡಾಕ್ಟರ್ಸ್ಗಳು ಮಾಡಲ್ಲ. ನನ್ನ ಇಂಟ್ರೆಸ್ಟ್ ಏನಪ್ಪಾ ಅಂದ್ರೆ ಆಸ್ ಎ ಡಾಕ್ಟರ್ ಡಿಸೀಸ್ ನ ಪ್ರಿವೆಂಟ್ ಮಾಡೋದೊಂದು ಒಳ್ಳೆ ಉದ್ದೇಶ, ಮತ್ತೆ ಇದನ್ನ ಪ್ರಿವೆಂಟ್ ಮಾಡಿ ಡಿಸೀಸ್ ಬಂದಿರೋರಿಗೆ ಡಿಸೀಸ್ ಫ್ರೀ ಮಾಡೋಕೊಂದು ಒಂದು ಒಳ್ಳೆ ಆಯಾಮ ಮತ್ತೆ ಉದ್ದೇಶ. ಅದಕ್ಕೋಸ್ಕರ ನಾನು ಯೋಗನ ಉಪಯೋಗ ಮಾಡ್ತೇನೆ. ಜನರು ಯಾಕೆ ಯೋಗವನ್ನ ದೈನಂದಿನ ಚಟುವಟಿಕೆಯಲ್ಲಿ ಬಳಸ್ಕೊಳ್ಬೇಕು ಅಂತ ಸರ್? ಯೋಗ ನೋಡಿ, ಯೋಗದಲ್ಲಿ ನಾವು ಲಾಂಗಿವಿಟಿ ಅಂತ ಹೇಳಿ ನಾವೊಂದು ಹೇಳಿದ್ರೆ ನಾವು ಎಷ್ಟು ದಿವಸ ಎಷ್ಟು ವರ್ಷಗಳು ಬದುಕ್ತೀವಿ, ಎಷ್ಟು ಹೆಲ್ದಿಯಾಗಿ ಬದುಕ್ತೀವಿ ಅಂತ ಅನ್ಕೊಂಡ್ರೆ, ಯೋಗ ನಮಗೆ ದೇಹಕ್ಕೆ ವ್ಯಾಯಾಮದ ರೂಪದಲ್ಲಿ, ಆಸನಗಳ ರೂಪದಲ್ಲಿ ದೇಹಕ್ಕೆ ನಿಮಗೆ ಬಲನ ಕೊಡುತ್ತೆ. ಮತ್ತೆ ನಿಮ್ಮ ರೇಂಜ್ ಆಫ್ ಮೂವ್ಮೆಂಟ್ಸ್, ಎಕ್ಸರ್ಸೈಸ್, ನಿಮ್ಮ ಪೇನ್ ಇಂಟೆನ್ಸಿಟಿನ ಕಡಿಮೆ ಮಾಡುತ್ತೆ. ಮಾನಸಿಕ ರೂಪವಾಗಿ ನಾವೇನು ಬ್ರೀದಿಂಗ್ ಟೆಕ್ನಿಕ್ಸ್ಗಳು, ಪ್ರಾಣಾಯಾಮ ಮಾಡ್ತೀವಲ್ಲ, ಪ್ರಾಣ ಆಯಾಮ, ಪ್ರಾಣ ಅಂದ್ರೆ ನಾವು ಉಸಿರಾಟದ ಟೆಕ್ನಿಕ್ಸ್ ಅನ್ನ ಆಯಾಮ ರೆಗ್ಯುಲೇಟ್ ಮಾಡೋದು. ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಮನಸ್ಸು ಮತ್ತೆ ದೇಹ ಎರಡನ್ನೂ ಬ್ಯಾಲೆನ್ಸ್ ಮಾಡಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ನೀವೊಂದು ಬೇರೆ ಯಾವುದೋ ಒಂದು ಟೆಕ್ನಿಕ್ ಅಥವಾ ಎಕ್ಸರ್ಸೈಸ್ ನೋಡಿದ್ರೆ ಅದು ಸಂಪೂರ್ಣತೆ ಯಾವ್ದ್ರಲ್ಲಿ ಕಂಡು ಬರಲ್ಲ. ಯೋಗದಲ್ಲಿ ಪರಿಪೂರ್ಣತೆ ಇದೆ. ದೇಹದಲ್ಲಿ ಆಸ್ ಅ ಫಿಸಿಕಲ್ ಬಾಡಿಗಲ್ಲಿ ನಾವು ಆಸನಗಳು ಯೂಸ್ ಮಾಡ್ತೀವಿ, ನಮ್ಮ ಮೈಂಡ್ಗೆ ನಾವು ಪ್ರಾಣಾಯಾಮಗಳು ಯೂಸ್ ಮಾಡ್ತೀವಿ, ಮತ್ತೆ ದೇಹ ಮತ್ತು ಮನಸ್ಸನ್ನ ಕೇಂದ್ರೀಕರಿಸೋದಕ್ಕೆ ನಾವು ಮೆಡಿಟೇಷನ್ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ. ಈ ತರ ಇಂಟಿಗ್ರೇಟಿವ್ ಟೆಕ್ನಿಕ್ಸ್ಗಳು ಜಾಸ್ತಿ ಪ್ರಮಾಣದಲ್ಲಿ ಇಲ್ಲ. ಸೊ ಸೈಂಟಿಫಿಕ್ ಆಗಿ ಹೇಳೋದಂದ್ರೆ, ತುಂಬಾ ಹಾರ್ಡ್ ಕೋರ್ ಸೈಂಟಿಫಿಕ್ ಆಗಿ ಹೇಳೋದಂದ್ರೆ, ಯೋಗದಿಂದ ರೆಗ್ಯುಲರ್ ಯೋಗ ಆಸನ ಮಾಡೋದ್ರಿಂದ ನಾವು DNA ನಾವು ಏಜಿಂಗ್ ಏನಂತೀವಿ ಅಂದ್ರೆ DNA ದಲ್ಲಿ ಒಂದು ಟೀಲೋಮರ್ ಅಂತ ಇರುತ್ತೆ. ಆ ಟೀಲೋಮರ್ ಚಿಕ್ಕದಾಗ್ತಾ ಹೋದಂಗೆ ನಮ್ಮ ಏಜ್ ಆಗ್ತಾ ಹೋಗುತ್ತೆ. ನಮ್ಮ ಸ್ಕಿನ್ಗಳು ಸ್ಟ್ರಿಂಕ್ ಆಗೋದು, ನಾವು ಮೂಳೆಗಳು ವೀಕ್ ಆಗೋದು, ಸ್ನಾಯುಗಳು ವೀಕ್ ಆಗೋದೆಲ್ಲ ಆಗುತ್ತೆ. ಬಟ್ ಯೋಗದಲ್ಲಿ ಏನಂದ್ರೆ ಲಾಂಗೆವಿಟಿನ ಜಾಸ್ತಿ ಮಾಡ್ಬೋದು. ಟೀಲೋಮರ್ ಸೈಜ್ ಏನು ಕಡಿಮೆ ಆಗುತ್ತಲ್ಲ ನಮ್ಮ ಏಜ್ ಆದಂಗೆ, ಅದನ್ನ ಕಡಿಮೆ ಮಾಡ್ಬೋದು. ಸೊ ಆ ಲೆವೆಲ್ಗೆ ನಾವು ಯೋಗನ ಉಪಯೋಗ ಮಾಡ್ಕೋಬಹುದು. ಸೈಂಟಿಫಿಕ್ ನೋಡೋದಾದ್ರೆ ನಮ್ಮ ಡೀಪ್ ಸ್ಲೀಪ್ ಸೈಕಲ್ ಜಾಸ್ತಿ ಆಗುತ್ತೆ. ಡೀಪ್ ಸ್ಲೀಪ್ ಜಾಸ್ತಿ ಆದ್ರೆ ನಮ್ಮ ನಿದ್ರೆ ಪ್ರಮಾಣ ಜಾಸ್ತಿ ಆಗುತ್ತೆ. ಗುಡ್ ಹೆಲ್ದಿ ಸ್ಲೀಪ್ ಈಸ್ ಗುಡ್ ಫಾರ್ ಬಾಡಿ. ಅದೇ ತರ ನಾವು ಯೋಗನ ಹೆಂಗಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿನೂ ಬಾಡಿ ಮೈಂಡ್, ನಾವು ಮಾಡರ್ನ್ ಮೆಡಿಸಿನ್ ಅಲ್ಲಿ ಮೈಂಡ್ ಬಾಡಿ ಥೆರಪೀಸ್ ಅಂತ ಹೇಳ್ತೀವಿ.
ಮೈಂಡ್ ಬಾಡಿ ಥೆರಪೀಸಲ್ಲಿ ಯೋಗ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಡಿಸೀಸ್ ಪ್ರಿವೆನ್ಷನ್ಗೂ ಹೆಲ್ಪ್ ಆಗುತ್ತೆ ಮತ್ತು ಡಿಸೀಸ್ ಫ್ರೀ ಸೊಸೈಟಿ ಕ್ರಿಯೇಟ್ ಮಾಡೋದ್ರಲ್ಲೂ ಹೆಲ್ಪ್ ಆಗುತ್ತೆ. ಬಟ್ ಇದನ್ನು ಲಾಂಗ್ ಟರ್ಮಲ್ಲಿ ಮಾಡಬೇಕು ನಾವು. ಸರ್, ಈಗ ಮೆಡಿಸನ್ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಯೋಗಾನ ಸಜೆಸ್ಟ್ ಮಾಡ್ತಾರೆ. ನೀವು ಒಬ್ರು ಡಾಕ್ಟರ್ ಆಗಿ ಯೋಗ ಬೆಸ್ಟ್ ಅಂತ ಹೇಳ್ತೀರಾ ಅಥವಾ ಮೆಡಿಸನ್ ಬೆಸ್ಟ್ ಅಂತ ಹೇಳ್ತೀರಾ? ಸೊ ಇದರಲ್ಲಿ ನಾವು ಒಳ್ಳೆ ಕ್ವಶನ್. ಏನಂದರೆ ನಾವು ಒಂದು ಸಮುದ್ರದ ದಡದಲ್ಲಿ ಒಬ್ರು ಆ ಕಡೆ ಒಬ್ರು ಈ ಕಡೆ ಇರೋ ಥರ, ಒಂದು ಕಡೆ ನಾವು ಮೆಡಿಸಿನ್ ಬೇಕೇ ಅನ್ನೋ ಸ್ಥಿತಿಯಲ್ಲಿ ರೋಗಗಳು ಬಂದ ಮೇಲೆ ಮೆಡಿಸಿನ್ ಸ್ವಲ್ಪ ದಿವಸ ಅಥವಾ ಸ್ವಲ್ಪ ಕಾಲ ಬೇಕಾಗತ್ತೆ. ನಮ್ಮ ಲೈಫ್ ಸ್ಟೈಲ್ ದಿನಚರಿನ ನಾವು ಕರೆಕ್ಟಾಗಿ ಮಾಡ್ಕೊಳ್ಳಿಲ್ಲ ಅಂದರೆ, ನಮ್ಮ ಸಾತ್ವಿಕ ಆಹಾರ ಮತ್ತು ವಿಹಾರ ಮತ್ತು ವಿಚಾರ ನಾವು ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ, ಬರೀ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗೋದ್ರೆ ನಮ್ಗೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡಲಿಲ್ಲ ಅಂದರೆ ಡಿಸೀಸ್ ಕಂಟ್ರೋಲಿಗೆ ಬರಲ್ಲ. ಸೊ ನಾವು ಯೋಗನ ಅಳವಡಿಸ್ಕೊಳ್ಳೋದ್ರಿಂದ ನಾನು ನಂಬರ್ ಆಫ್ ಮೆಡಿಕೇಶನ್ಸ್ ನಾವೇನು ಕೊಡ್ತೀವಿ ಪೇಷಂಟ್ಗಳಿಗೆ, ಮೆಡಿಸಿನ್ಸ್ ಏನು ಕೊಡ್ತೀವಿ ಅದನ್ನು ಕಡಿಮೆ ಮಾಡ್ಬೋದು. ಸೊ ನಿಮ್ಮ ಕ್ವಶನ್ ಪ್ರಕಾರ ಮೆಡಿಸಿನ್ ಬೆಟರಾ ಅಥವಾ ಯೋಗ ಬೆಟರಾ? ಹೌದು. ಅದ್ರ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ತರ ಕ್ರಿಯೇಟ್ ಮಾಡಿದ್ರೆ ಇಂಟಿಗ್ರೇಟಿವ್ ಕಾನ್ಸೆಪ್ಟ್, ಮೆಡಿಸಿನ್ ಎಲ್ಲಿ ಬೇಕೋ ಅಲ್ಲಿ ಅಷ್ಟು ಮೆಡಿಸಿನ್ ಯೂಸ್ ಮಾಡಿ, ಯೋಗನ ನೀವು ಎಷ್ಟು ಚೆನ್ನಾಗಿ ಅಳವಡಿಸ್ಕೊಂತೀರೋ ಅಷ್ಟು ಚೆನ್ನಾಗಿ ಅಳವಡಿಸ್ಕೊಂಡು ಎರಡನ್ನ ಕಂಬೈನ್ ಮಾಡಿ ಮಾಡಿದ್ರೆ ನಿಮಗೆ ಬೆಸ್ಟ್. ವೈದ್ಯಕೀಯ ಯೋಗ ಅಂತ ಇದೆ, ಅದು ಹೇಗೆ ಸರ್? ಮೆಡಿಕಲ್ ಯೋಗ ಒಂದು ಒಳ್ಳೆ ಹೊಸ ಕಾನ್ಸೆಪ್ಟ್ ಇದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನಮಸ್ಕಾರ ಮಾಡ್ತೀವಿ, ನಾವು ನಮಸ್ಕಾರ ಸ್ಥಿತಿಲಿದ್ದೀವಿ. ನಾನು ಇದನ್ನ ನಾನೇ ಮೆಡಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಿದ್ರೆ ಡಿಫ್ರೆಂಟ್ ಆಗುತ್ತೆ, ನಾರ್ಮಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಿದ್ರೆ ಡಿಫ್ರೆಂಟ್ ಆಗುತ್ತೆ. ನಾರ್ಮಲ್ ಆಸ್ ಎ ಯೋಗ ಟೀಚರ್ ಏನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದರೆ, ನನ್ನ ಆತ್ಮ ನಿಮ್ಮ ಆತ್ಮವನ್ನ ನಮಗೆ ಪರಿಚಯಿಸ್ತೀವಿ. ಸೊ ಐ ಅಂಡರ್ಸ್ಟ್ಯಾಂಡ್ ದಟ್ ಯು ಆರ್ ಏಬಲ್ ಟು ಸಿ ದ ಸೋಲ್ ಇನ್ ಯು. ಅದಕ್ಕೆ ನಾವು ನಮಸ್ಕಾರ ಮಾಡ್ತೀವಿ ಅಂತ ಹೇಳ್ತೀವಿ ನಮಸ್ಕಾರಕ್ಕೆ. ಸೊ ನಮಸ್ಕಾರ ಅಂದ್ರೆ ಮೋಸ್ಟ್ ಕಾಮನ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಮುದ್ರಾ. ನಾವು ಇದನ್ನ ಸೈಂಟಿಫಿಕ್ ಆಗಿ ಹೇಳೋದಂದ್ರೆ, ಎರಡು ಕೈಗಳಲ್ಲಿ ತುಂಬಾ ಜಾಸ್ತಿ ರಿಸೆಪ್ಟರ್ಸ್ ಗಳಿರುತ್ತೆ. ನಂಬರ್ ಆಫ್ ರಿಸೆಪ್ಟರ್ಸ್ ಆರ್ ಮ್ಯಾಕ್ಸಿಮಮ್ ಇನ್ ಹ್ಯಾಂಡ್. ಅದಕ್ಕೆ ನಾವು ಮೋಟರ್ ಮತ್ತೆ ಸೆನ್ಸರಿ ಹೋಮಂಕುಲಸ್ ಅಂತ ಹೇಳ್ತೀವಿ. ಸೊ ಎರಡು ಕೈ ಜೋಡಿಸೋದ್ರಿಂದ ನನಗೆ ರೈಟ್ ಕೈಯಿಂದ ನನಗೆ ಲೆಫ್ಟ್ ಬ್ರೈನ್ಗೆ ಮತ್ತೆ ಲೆಫ್ಟ್ ಕೈಗಳಿಂದ ರೈಟ್ ಬ್ರೈನ್ಗೆ ಸಂವೇದನೆಗಳು ಹೋಗುತ್ತೆ. ಇದರಿಂದ ನಾವೊಂದು ಕಾನ್ಸೆಪ್ಟ್ ಇದೆ, ಹೆಮಿಸ್ಪೆರಿಕಲ್ ಸಿನ್ಕ್ರೊನೈಸೇಷನ್ ಅಂತ ಹೇಳಿ. ಸೊ ರೈಟ್ ಬ್ರೈನ್ ಮತ್ತೆ ಲೆಫ್ಟ್ ಬ್ರೈನ್ ಎರಡು ಬ್ಯಾಲೆನ್ಸ್ ಆಗುತ್ತೆ. ಸೊ ಈ ತರ ಇರೋದ್ರಲ್ಲಿ ನಮ್ಮ ಮೈಂಡ್ ಸ್ಟೇಟಸ್ ಹೆಂಗಿರುತ್ತೆ ಅಂದ್ರೆ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಬೋದು, ಅನಾಲಿಟಿಕಲ್ ಆಗಿ ಯೋಚನೆ ಮಾಡ್ಬೋದು. ಲೆಫ್ಟ್ ಬ್ರೈನ್ ಓರಿಯೆಂಟೆಡ್ ಯೋಚನೆ ಮಾಡ್ಬೋದು, ರೈಟ್ ಬ್ರೈನ್ ಓರಿಯೆಂಟೆಡ್ ಯೋಚನೆ ಮಾಡ್ಬೋದು. ಈ ತರ ಕಾನ್ಸೆಪ್ಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಕೆಲವು ಆಂಗ್ಸೈಟಿ ಡಿಸಾರ್ಡರ್ಗಳಿದೆ, ಕೆಲವು ಡಿಪ್ರೆಷನ್ ಇದೆ, ಕೆಲವು ಏನೋ ರೋಗಗಳಿದೆ ಮಾನಸಿಕವಾಗಿ. ಸೊ ಅದಗಳಿಗೆ ನಾನು ಮುದ್ರೆಗಳನ್ನ ಯೂಸ್ ಮಾಡಿ, ಸೊ ಅದೇ ಸೈಂಟಿಫಿಕ್ ಆಗಿ ಹೇಳೋದ ಪ್ರಕಾರ ರಿಸೆಪ್ಟರ್ಗಳು ಜಾಸ್ತಿ ಇದೆ, ಮುದ್ರೆಗಳು ಯೂಸ್ ಮಾಡಿ ಅದರಲ್ಲಿ ಬ್ರೀದಿಂಗ್ ಟೆಕ್ನಿಕ್ ಅನ್ನ ಆಡ್ ಮಾಡಿ ಅಲಾಂಗ್ ವಿತ್ ಮೆಡಿಸಿನ್ಸ್. ಮೆಡಿಸಿನ್ ಎಲ್ಲಿ ನೀಡ್ ಇದೆ ಅಲ್ಲಿ ಮೆಡಿಸಿನ್ ಕೊಡ್ತೀವಿ, ಮೆಡಿಸಿನ್ ಎಲ್ಲಿ ನೀಡ್ ಇಲ್ಲ ಅಲ್ಲಿ ಅದನ್ನ ಅವಾಯ್ಡ್ ಮಾಡ್ತೀವಿ. ನೀವು ಹೇಳೋ ಪ್ರಕಾರ ನಿಮ್ಮ ಕೈಯಲ್ಲಿದೆ ಆರೋಗ್ಯ ಅನ್ನೋ ರೀತಿ ಆಯ್ತು. ನಿಜವಾಗ್ಲೂ ಹೌದು. ಯಾಕಂದ್ರೆ ನಮ್ಮ ಮುಖ ನೋಡಿದ್ರೆ, ಮುಖ ಇಸ್ ದ ಫಸ್ಟ್ ಪಾರ್ಟ್ ಆಫ್ ದ ಬಾಡಿ ಫಾರ್ ಕಮ್ಯುನಿಕೇಶನ್. ಹ್ಯಾಂಡ್ಸ್ ಅಂದ್ರೆ ಸೆಕೆಂಡ್ ಪಾರ್ಟ್ ಆಫ್ ದ ಬಾಡಿ. ನಮ್ಮ ಎಲ್ಲಾ ತರದ ಕಮ್ಯುನಿಕೇಶನ್ಸ್ ಅಲ್ಲೂ ಹ್ಯಾಂಡ್ಸ್ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ಇಂಡಿಯನ್ ಭಾರತೀಯ ಪದ್ಧತಿಯಲ್ಲಿ, ಸನಾತನ ಧರ್ಮದಲ್ಲಿ ಏನು ಹೇಳ್ತಂದ್ರೆ, ಹ್ಯಾಂಡ್ ಜೆಸ್ಚರ್ ತುಂಬಾ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಅದಕ್ಕೆ ನಾವು ಮುದ್ರೆಗಳು ಅಥವಾ ಹ್ಯಾಂಡ್ ಜೆಸ್ಚರ್ಸ್, ಯೋಗ ಮುದ್ರೆಗಳು ಅಂತ ಹೇಳ್ತೀವಿ. ಸೊ ಅದರಿಂದ ಒಂದು ಸೂಕ್ಷ್ಮ ಸೈಕೋ ನ್ಯೂರಲ್ ಕನೆಕ್ಷನ್ಸ್ ನಾವು ಹೇಳ್ತೀವಿ. ನಾವು ಇದನ್ನ ಮೈಂಡ್ ಮತ್ತೆ ಬ್ರೈನ್ ಅನ್ನ ಕನೆಕ್ಟ್ ಮಾಡಿದ್ರೆ ಎಲ್ಲನೂ ವರ್ಕ್ ಆಗೋದು ಒಂದು ಹಾರ್ಮೋನ್ ರೀತಿಯಲ್ಲಿ. ನ್ಯೂರೋ ಟ್ರಾನ್ಸ್ಮಿಟರ್ಸ್, ಪಾಸಿಟಿವ್ ನ್ಯೂರೋ ಟ್ರಾನ್ಸ್ಮಿಟರ್ಸ್, ನೆಗೆಟಿವ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳಿ ಯೋಗದಲ್ಲಿ ಇದನ್ನ ಬ್ಯಾಲೆನ್ಸ್ ಮಾಡುವಂತ ಒಂದು ಶಕ್ತಿ ಇದೆ. ಸೊ ರಿಸರ್ಚ್ ಪ್ರಕಾರ ಯೋಗದಿಂದ ಗಾಬಾ ಲೆವೆಲ್ಸ್, ಗಾಮಾ ಅಮಿನೋ ಬೆಂಜೋಯಿಕ್ ಆಸಿಡ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇವೆಲ್ಲ ರಿಸರ್ಚ್ ಪ್ರೂವ್ ಮಾಡಿದೆ. ಅದನ್ನಾನೇ ರಿಸರ್ಚ್ ಅಲ್ಲಿ ನಾವು ಎಕ್ಸಾಕ್ಟ್ಲಿ ರಿಸರ್ಚ್ ಮಾಡೋಕ್ಕಿಂತ ಆಗಿರೋ ರಿಸರ್ಚ್ ನಾನೇ ಅಳವಡಿಸ್ಕೊಂಡು ಮೆಡಿಕಲ್ ಪೇಷಂಟ್ಗಳಿಗೆ ಎಷ್ಟು ಬೆಸ್ಟ್ ಎಷ್ಟು ಹೆಲ್ಪ್ ಮಾಡ್ತೀವಿ ಅದನ್ನ ನಾವು ಅಡಾಪ್ಟ್ ಮಾಡ್ತೀವಿ. ಸರ್, ಇದ್ರ ಬಗ್ಗೆ ಹೆಚ್ಚಿನ ಮಾತನ್ನ ಆಡೋಣ. ಮಂಜುಳಾ ಅಂತ ಭದ್ರಾವತಿಯಿಂದ ಕರೆ ಮಾಡಿದ್ದಾರೆ. ಅವ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ, ಪ್ರಶ್ನೆ ಹೇಳಿ, ತಜ್ಞರಿದ್ದಾರೆ. ಹೌದಾ? ಸರ್ ನಮಸ್ತೆ ಸರ್. ಹಾ ನಮಸ್ಕಾರ, ಹೇಳಿ. ಸರ್, ಯೋಗದ ಬಗ್ಗೆ ಪ್ರೋಗ್ರಾಮ್ ಹಾಕೊಂಡಿದ್ದು ತುಂಬಾ ಒಳ್ಳೆಯದು ಅನ್ಸುತ್ತೆ. ಈಗಿನ ಕಾಲದಲ್ಲಿ ಯೋಗ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾ ಇಲ್ಲ, ಕಮ್ಮಿ ಅನ್ಸುತ್ತೆ. ನಾನು ಪತಂಜಲಿ ಯೋಗ ಅಂತ ಒಂದು 5 ವರ್ಷದಿಂದ ಮಾಡ್ತಾ ಇದ್ದೆ ಸರ್. ಅದಕ್ಕೆ ಯೋಗ ಮಾಡೋದು ಬೆಳಿಗ್ಗೆ ಟೈಮ್ ಮಾಡ್ಬೇಕಾ ಇಲ್ಲ ಸಂಜೆ ಟೈಮ್ ಮಾಡ್ಬೇಕಾ ಅನ್ನೋದು ಫಸ್ಟ್ ಒಂದು ಕ್ವಶನ್. ಆಮೇಲೆ ಯೋಗದಿಂದ ಸರ್ ನನಗೆ ಕೆಲವೊಂದು ಪೀರಿಯಡ್ಸ್ ಆಗಿರ್ಲಿ ಮತ್ತೆ ಬೇರೆ ಏನೇ ಒಂದ್ ಸ್ವಲ್ಪ ಕಾಯಿಲೆಗಳೆಲ್ಲ ನನ್ಗೆ ಆಯ್ತು. ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಂಗಾಗಿ ಇನ್ನೊಂದು ಕ್ವಶನ್ ಅಂತಂದ್ರೆ, ಮಂತ್ಲಿ ಪೀರಿಯಡ್ಸ್ ಅಲ್ಲಾಗ ಹೆಣ್ಮಕ್ಳು ಯೋಗ ಆಗಲ್ಲ ಅಂತ ಹೇಳ್ತಾರೆ. ಆ ಟೈಮ್ ನಲ್ಲಿ ಪ್ರಾಣಾಯಾಮ ಇಲ್ಲಾದ್ರೂ ಮಾಡ್ಬೋದಾ ಅಂತ ಅದನ್ನ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್. ಓಕೆ. ಸೊ ತುಂಬಾ ಒಳ್ಳೆ ಕ್ವಶನ್. ಹೌದು.
ನೋಡಿ ನಾನು ನಿಮಗೆ ಸೈಂಟಿಫಿಕ್ ಮತ್ತು ಎರಡು ಸ್ಪಿರಿಚುವಲ್ ಆಸ್ಪೆಕ್ಟಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ಬ್ರಾಹ್ಮಿ ಮುಹೂರ್ತ 3:30 6 ಗಂಟೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಯೋಗ ಮಾಡಿದರೆ ಐಡಿಯಲ್ ಫಾರ್ ರೆಗ್ಯುಲರ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಒಳ್ಳೆಯದು. ಇಲ್ಲ ಅಂದರೆ ನಾವು ನಾರ್ಮಲ್ ಆಗಿ ತುಂಬ ಬ್ಯುಸಿ ಲೈಫಲ್ಲಿ ಏನಂದರೆ ನಾನು 40ರಿಂದ 50 ನಿಮಿಷ ಹೊಟ್ಟೆ ಖಾಲಿ ಇರಬೇಕು. ಸೊ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಟೈಮ್ ಅಂತ ಹೇಳ್ತೀವಿ. ಹೊಟ್ಟೆ ಖಾಲಿ ಆಗೋದೊಂದು ಟೈಮ್ 45 ನಿಮಿಷ ಅಂತ ಅಂದ್ಕೊಳ್ಳಿ. 45 ನಿಮಿಷ ನೀವು ಎಕ್ಸಸೈಸ್ ಮಾಡಿದ್ರೆ ಎಕ್ಸಸೈಸ್ ಮುಂಚೆ 45 ನಿಮಿಷ, ಎಕ್ಸಸೈಸ್ ಆದಮೇಲೆ 45 ನಿಮಿಷ ಹೊಟ್ಟೆ ಖಾಲಿ ಇರಬೇಕು. ಇದೊಂದು ಐಡಿಯಲ್ ನಮಗೆ ಕೇಸ್ ಸಿನಾರಿಯೋ. ಸೊ ಬ್ರಾಹ್ಮಿ ಮುಹೂರ್ತ ಯಾಕೆ ಏತಂದರೆ ಒಂದು ಕಾನ್ಸೆಪ್ಟ್ ಇದೆ. ನಮ್ಮ ಬ್ರೈನಲ್ಲಿ ಹೈಪೋಥಾಲಮಸ್, ಪಿಟ್ಯೂಟರಿ ಮತ್ತು ಬೇರೆ ಬೇರೆ ಎಂಡೋಕ್ರೈನ್ ಸಿಸ್ಟಮಲ್ಲಿ ಕನೆಕ್ಷನ್ಸ್ ಇದೆ. ಹೈಪೋಥೆಲಮೋ ಪಿಟ್ಯೂಟರಿ ಅಡ್ರಿನಲ್ ಆಕ್ಸಿಸ್ ಅಂತೀವಿ, ಹೈಪೋಥೆಲಮೋ ಪಿಟ್ಯೂಟರಿ ಥೈರಾಯ್ಡಲ್ ಆಕ್ಸಿಸ್ ಅಂತೀವಿ, ಹೈಪೋಥೆಲಮೋ ಪಿಟ್ಯೂಟರಿ ಗೊನಾಡಲ್ ಆಕ್ಸಿಸ್ ಅಂತೀವಿ. ಸೊ ಗೊನಾಡಲ್ ಆಕ್ಸಿಸ್ ಅಂದರೆ ಹೆಣ್ಮಕ್ಳಲ್ಲಿ ಓವರಿ ಮತ್ತು ಗಂಡು ಮಕ್ಕಳಲ್ಲಿ ಟೆಸ್ಟಿಕಲ್ಸು. ಹೈಪೋಥೆಲಮಸ್ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನು ಪಿಟ್ಯೂಟರಿ ರೆಗ್ಯುಲೇಟ್ ಮಾಡಿ ಅದು ಎಂಡ್ ಆರ್ಗನ್ ನಾವೇನು ಟೆಸ್ಟಿಕಲ್ಸ್ ಅಂತ ಹೇಳ್ತೀವಿ ಅಲ್ಲಿ ಹಾರ್ಮೋನ್ ಪ್ರೊಡಕ್ಷನಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಪೀರಿಯಡ್ಸಲ್ಲಿ ಹೇಳಿದ್ರಲ್ಲ, ಪೀರಿಯಡ್ಸಲ್ಲಿ ಯೋಗ ಮಾಡ್ಬೋದು. ನೋಡಿ ನಾರ್ಮಲ್ ಆಗಿ ನಾವು ಹೇಳ್ತೀವಿ ಎಲ್ಲ ಮಾಡಬಾರ್ದು ಅಂತ ಹೇಳ್ತೀವಿ. ಪೀರಿಯಡ್ಸಲ್ಲಿ ಯೋಗ ಮಾಡ್ಬೋದು. ನಾರ್ಮಲ್ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ಬೋದು, ಚಂದ್ರ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ಬೋದು, ವಿಪರೀತ ಕರ್ಣಿ ಮುದ್ರ ಮಾಡ್ಬೋದು ಮತ್ತು ಯೋನಿ ಮುದ್ರ ಮಾಡ್ಬೋದು. ಈ ಥರ ಏನಂದರೆ ಕಾನ್ಸೆಪ್ಟಲ್ಲಿ ಒಂದೇ ಸಿಸ್ಟಮ್ ಫಾಲೋ ಮಾಡೋದು ಅಥವಾ ಒಂದೇ ಗುರು ಫಾಲೋ ಮಾಡೋದು ಆ ಥರ ಒಂದು ಇರುತ್ತೆ. ಬಟ್ ನೀವು ಬೇಸ್ ಲೈನ್ ಕರ್ಕೊಂಡು ಹೋದರೆ ಪತಂಜಲಿ ಮತ್ತು ಹಠಯೋಗ ಎರಡೇ ಇರೋದು. ಹಠಯೋಗ ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ, ಪತಂಜಲಿ ಯೋಗ ಸ್ವಲ್ಪ ಸ್ಲೋ ಆಗಿರುತ್ತೆ. 8 ಅಷ್ಟಾಂಗಗಳಿರುತ್ತೆ: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಪತಂಜಲಿ ಅಡಾಪ್ಟ್ ಮಾಡ್ಕೊಂಡು ಪತಂಜಲಿ ಯೋಗ ಸ್ಟೈಲನ್ನು ಅಡಾಪ್ಟ್ ಮಾಡಿಕೊಂಡು ಸ್ಲೋ ಆಗಿ ನಿಮ್ಮ ದೇಹ ಮತ್ತು ಮನಸ್ಸನ್ನು ರೆಗ್ಯುಲೇಟ್ ಮಾಡೋದು ಒಳ್ಳೆಯದು. ಸೊ ನಿಮ್ಮ ಕ್ವಶನ್ ಪ್ರಕಾರ ಪೀರಿಯಡ್ಸಲ್ಲಿ ಯೋಗ ಮಾಡ್ಬೋದು, ಬಟ್ ಅದನ್ನು ಗೈಡೆಡ್ ಆಗಿ ಒಬ್ಬ ತಜ್ಞ ವೈದ್ಯರಿಂದ ಅಥವಾ ತಜ್ಞ ಯೋಗ ಟೀಚರಿಂದ ಸ್ವಲ್ಪ ಅಡಾಪ್ಟ್ ಮಾಡಿಕೊಂಡು ನಿಮಗೆ ಸೂಟ್ ಆಗುವಂಥ ಆಸನಗಳನ್ನು ಪ್ರಾಣಾಯಾಮಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ಓಕೆ, ಒಳ್ಳೆ ಉತ್ತರವನ್ನ ಕೊಟ್ಟಿದ್ದೀರಾ ಸರ್. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಉಷಾ ಮೈಸೂರಿಂದ. ಮೇಡಮ್ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಹಲೋ. ಹಾಂ ನಮಸ್ಕಾರ. ಈಗ ಯೋಗದಲ್ಲಿ ಹಲವಾರು ಹೆಸರುಗಳಿದೆ, ನಿದ್ರಾ ಯೋಗ, ಭಕ್ತಿ ಯೋಗ ಅಂತ ಈ ತರ. ಪ್ರತಿಯೊಂದು ಯೋಗ ಮಾಡಿದಾಗ ಪ್ರತಿಯೊಂದು ನರನಾಡಿಗಳು ಚೇತನಗೊಳ್ಳುತ್ತೆ. ಅಭಿವೃದ್ಧಿ ಯೋಗ ಅಂದಾಗ ಅದು ಆ ನರ ಹೇಗೆ ಅದಕ್ಕೆ ಸ್ಪಂದಿಸುತ್ತೆ ಅಂತ ಹೊತ್ತು. ಸರ್, ಇನ್ನೊಂದು ಶಾಲೆಗಳಲ್ಲಿ ಯೋಗ ಮಾಡ್ತಾರೆ, ಆದ್ರೆ ಅದೇನ್ ಗೊತ್ತಾ, ಕಂಪಲ್ಸರಿ ಅಂತ ಸುಮ್ಮನೆ ಯೋಗ ಮಾಡ್ತಾರೆ, ಮಕ್ಕಳು ಬರ್ತಾರೆ. ಅದಕ್ಕಾಗಿ ಒಂದು ಪರೀಕ್ಷೆ ಇದ್ದಾಗ ಮಕ್ಳಿಗೆ ಹೈಯೆಸ್ಟ್ ಮಾರ್ಕ್ಸ್ ತಗೋಬೇಕು ಅಂತ ಏನಾದ್ರು ಇದು ಮಾಡಿದಾಗ ಅವಾಗ ಮಕ್ಳುಗಳೆಲ್ಲ ಆಸಕ್ತಿಯಿಂದ ಕಲಿತಾರೆ ಸರ್. ಮಕ್ಕಳು ಆರೋಗ್ಯದಲ್ಲಿ ಪರಿಣಾಮ ಆಗುತ್ತೆ. ಈ ತರ ಯಾಕೆ ಶಾಲೆಗಳಲ್ಲಿ ಮಾಡಬಾರ್ದು ಅಂತ ಸರ್? ಶಾಲೆಗಳಲ್ಲಿ ಯಾಕೆ ಯೋಗ ಮಾಡಬಾರ್ದು? UGC ಪ್ರಕಾರ ಶಾಲೆಯಲ್ಲಿ ರೆಗ್ಯುಲರ್ ಆಗಿ ಯೋಗ ಟೀಚರ್ ಮತ್ತು ಯೋಗ ಮಾಡಬೇಕಂತ ಈಗ ಪ್ರಾವಿಧಾನ ಬಂದಿದೆ, ಈಗ ಮಾಡ್ತಾ ಇದ್ದಾರೆ. ಮತ್ತು ಅದನ್ನೇ ಅದೇ ನೀವು ಕ್ವಶನ್ ಕೇಳೋ ಪ್ರಕಾರ ನಮ್ದು ಹೆಂಗಾಗಿದೆ ಅಂದರೆ ಯೋಗದಲ್ಲಿ ತುಂಬ ಸ್ಯಾಚುರೇಷನ್ ಆಗಿದೆ. ತುಂಬ ಜನ ಯೋಗ ಟೀಚರ್ಸ್ಗಳು 1 ಮಂತ್ ಯೋಗ ಟೀಚರ್ಸ್ ನೀವು ಒಂದು ಟ್ರೈನಿಂಗ್ ಮಾಡಿಕೊಂಡು ಒಂದು ಸರ್ಟಿಫಿಕೇಟ್ ತೊಗೊಂಡ್ರೆ ಯೋಗ ಗುರುಗಳಾಗ್ಬಿಡ್ತಾರೆ. ಸೊ ಅದು ಒಂದು ರೀತಿ ಒಳ್ಳೆಯದೇ. ಇನ್ನೊಂದು ರೀತಿ ಅಂದರೆ ಸ್ವಲ್ಪ ಅನ್ರೆಗ್ಯುಲೇಟೆಡ್ ಇಂಡಸ್ಟ್ರಿ ಇದೆ. ಇದು ಅನ್ರೆಗ್ಯುಲೇಟೆಡ್ ಅಂದರೆ ಅದರಲ್ಲಿ ಯಾರು ಇಂತಿಷ್ಟೇ ಎಕ್ಸಸೈಸ್ ಹೇಳಬೇಕು ಹಂಗೇನಿಲ್ಲ. ಸೊ ನಮ್ಮಲ್ಲಿ 84 ಲಕ್ಷ ಆಸನಗಳಿದೆ. ಸೊ ಅದರಲ್ಲಿ ನಮಗೆ ಎಷ್ಟು ಗೊತ್ತಿದೆ ಅಂದರೆ ಲಾರ್ಡ್ ಶಿವ ಅವ್ರ ಪ್ರಕಾರ ಏನಂದರೆ 84ರಿಂದ 90 ಆಸನಗಳು ಇಂಪಾರ್ಟೆಂಟು ಅಂತ ಹೇಳ್ತೀವಿ. ಸೊ ಮಕ್ಕಳಲ್ಲಿ ಕಲಿಸೋದಾದರೆ 5 ವರ್ಷಗಳ ಮೇಲ್ಪಟ್ಟ ಮಕ್ಕಳಿಗೆ ಮೈಂಡ್ ಬಾಡಿ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸು ಅಥವಾ ಬ್ರಾಹ್ಮರಿ ಟೆಕ್ನಿಕ್ಸು, ಪ್ರಾಣಾಯಾಮ ಟೆಕ್ನಿಕ್ಸ್ಗಳು, ಮುದ್ರೆಗಳನ್ನು ಹೇಳ್ಕೊಡ್ಬೋದು. ಅದರಿಂದ ಲಾಂಗ್ ಟರ್ಮ್ ಮೆಮರಿ ಜಾಸ್ತಿ ಆಗುತ್ತೆ, ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ, ಮತ್ತು ಮೆಮರಿ ರಿಟೆನ್ಷನ್ ಪವರ್ ಜಾಸ್ತಿ ಆಗುತ್ತೆ, ಮತ್ತು ನಿಮ್ಮ ಮೆಮರಿ ರಿಟ್ರೀವಲ್ನು ಬೇಗ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ನೇತ್ರಾವತಿ ಅವರು ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ಹಲೋ ಮೇಡಮ್ ನಮಸ್ತೆ, ಹೇಳಿ ನಿಮ್ಮ ಪ್ರಶ್ನೆ ಏನಿದೆ ಅಂತ ಕೇಳಿ. ಡಾಕ್ಟರ್ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ನೇತ್ರಾವತಿ ಅವರೇ, ಮಾತನಾಡಿ. ವೈದ್ಯರಿದ್ದಾರೆ, ಪ್ರಶ್ನೆ ಏನಿದೆ ಕೇಳಿ. ನನ್ನೊಂದು ಆಮೇಲೆ ಮೇಡಮ್ ನಿಮ್ಮ ಧ್ವನಿ ಸ್ವಲ್ಪ. ಸರಿ ಸರ್ ನನಗೆ ಸಿಸ್ಟರ್ ಒಂದು. ಓಕೆ ಸರ್, ಅವರು ಹಾರ್ಟ್ ಪೇಷಂಟ್ ಇದ್ದಾರೆ. ಯೋಗ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು.
ಹಾರ್ಟ್ ಪೇಷಂಟ್ ಇದ್ರೆ ತುಂಬ ಇಂಪಾರ್ಟೆಂಟ್. ಒಂದು ನಾವು ನಾರಾಯಣ ಹೃದಯಾಲಯದಲ್ಲಿ ಒಂದು 5 ವರ್ಷದ ರಿಸರ್ಚ್ ಸ್ಟಡಿ ಇದೆ. ಅಲ್ಲೇನು ಮಾಡ್ತಿದ್ರು ಅಂದರೆ ಕಾರ್ಡಿಯೋಥೊರಾಸಿಕ್ ಸರ್ಜರಿ ಆದಮೇಲೆ ನಾವು ನೆಕ್ಸ್ಟ್ ಎರಡನೇ ದಿವಸಕ್ಕೆ ಯೋಗ ಹೇಳ್ಕೊಡ್ತೀವಿ. ನಾವು ಏನು ಹೇಳ್ತೀವಿ ಅಂದರೆ ಮೈಂಡ್ ಮತ್ತು ಬಾಡಿನ ನಾವು ಡಿಸ್ಕನೆಕ್ಟ್ ಮಾಡೋಕ್ಕೋಸ್ಕರ ಅಥವಾ ಕೇಂದ್ರೀಕರಣ ಮಾಡೋಕ್ಕೋಸ್ಕರ ನಾವು ನಾಡಿ ಶೋಧನ ಪ್ರಾಣಾಯಾಮ ಹೇಳ್ಕೊಡ್ತೀವಿ. ಅದಕ್ಕೆ ನಾವು ಬಾಕ್ಸ್ ಬ್ರೀದಿಂಗ್ ಅಂತೀವಿ. ಯಾಕಂದ್ರೆ ನಾಡಿ ಶೋಧನ ಪ್ರಾಣಾಯಾಮ ಈ ಥರ ಟ್ರೆಡಿಷನಲ್ ಆಗಿ ಹೇಳ್ಕೊಟ್ರೆ ಕೆಲವು ಡಾಕ್ಟರ್ಸ್ಗಳು ಒಪ್ಪಲ್ಲ, ರಿಲಿಜಿಯಸ್ ಯೋಚನೆ ಮಾಡ್ತಾರೆ. ಬಟ್ ಯೋಗ ಡಸಂಟ್ ಹ್ಯಾವ್ ಎನಿ ರಿಲಿಜನ್. ಯೋಗಕ್ಕೆ ರಿಲಿಜನ್ ಏನಿಲ್ಲ. ನಾವು ಈಕ್ವಲ್ ಬ್ರೀದಿಂಗ್ ಪ್ಯಾಟರ್ನ್ ಅಂತ ಹೇಳ್ತೀವಿ. 4 ಸೆಕೆಂಡ್ ಉಸಿರು ತಗೊಳ್ಳೋದು, 4 ಸೆಕೆಂಡ್ ಉಸಿರು ಹಿಡ್ಕೊಳ್ಳೋದು, 4 ಸೆಕೆಂಡ್ ಉಸಿರು ಬಿಡೋದು. ನಿಮ್ಮ ಲಂಗ್ಸ್ ಕೆಪಾಸಿಟಿ ಪ್ರಕಾರ, ಫಾರ್ ಎಕ್ಸಾಂಪಲ್ ನಿಮ್ದು ಏನಾದ್ರು ಆಪರೇಷನ್ ಆಗಿದ್ರೆ ನಿಮ್ದು ಲಂಗ್ ಫಂಕ್ಷನ್ ಟೆಸ್ಟ್ ಮಾಡಿರ್ತಾರೆ. ಆ ಲಂಗ್ ಫಂಕ್ಷನ್ ಟೆಸ್ಟ್ ನಿಮ್ದು ಏನಾದ್ರು ನಾನು ರಿಪೋರ್ಟ್ ನೋಡಿದ್ರೆ ಅದ್ರ ಪ್ರಕಾರ ನಾನು ನಿಮಗೆ ಒಂದು ಕೆಲವು ಸೆಕೆಂಡ್ ಬ್ರೀದಿಂಗ್ ಇನ್ ಮತ್ತೆ ಕೆಲವು ಸೆಕೆಂಡ್ ಹೋಲ್ಡಿಂಗ್ ದ ಬ್ರೆತ್, ಕೆಲವು ಸೆಕೆಂಡ್ ಬ್ರೀದಿಂಗ್ ಔಟ್. ಉಸಿರು ತಗೊಳ್ಳೋದು, ಉಸಿರು ಹಿಡ್ಕೊಳ್ಳೋದು ಮತ್ತೆ ಉಸಿರು ಬಿಡೋದೊಂದು ಪ್ರಕ್ರಿಯೆ ಹೇಳ್ಕೊಡ್ತೀನಿ. ಯೂಶುವಲ್ ಆಗಿ ಏನ್ ಮಾಡ್ಬೇಕಂದ್ರೆ ನಾನು ಪ್ರಿಸ್ಕ್ರಿಪ್ಷನ್ ತರ ಯೂಸ್ ಮಾಡ್ತೀನಿ. ಏನಂದ್ರೆ ರೆಗ್ಯುಲರ್ ಪ್ಯಾಟರ್ನ್ ಆಫ್ ಬ್ರೀದಿಂಗ್ ಇನ್ 4 ಸೆಕೆಂಡ್ ಉಸಿರು ತಗೋಬೇಕು, 4 ಸೆಕೆಂಡ್ ಉಸಿರು ಹಿಡ್ಕೋಬೇಕು, 4 ಸೆಕೆಂಡ್ ಉಸಿರು ಬಿಡಬೇಕು. ಸೊ ಹಾರ್ಟ್ ಪೇಷಂಟ್ ಅಂದ್ರೆ ನಾನು ಕೆಲವು ಮುದ್ರೆಗಳು, ಹಾರ್ಟ್ ಮುದ್ರೆಗಳು ಅಥವಾ ಈ ಶಂಖ ಮುದ್ರೆಗಳು ಅಥವಾ ನಾವು ಕೆಲವು ಮುದ್ರೆಗಳು ಯೂಸ್ ಮಾಡ್ತೀವಿ. ಸೊ ಈ ಮುದ್ರೆಗಳು ಹಿಡ್ಕೊಳ್ಳೋದ್ರಿಂದ ನನ್ನ ಮನಸ್ಸು ಆ ಮುದ್ರೆಗಳ ಮೇಲೆ ಫೋಕಸ್ ಮಾಡುತ್ತೆ. ಆ ಫೋಕಸ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಯೋಚನೆ ಮಾಡಿ ನನ್ನ ಮನಸ್ಸನ್ನು ನಾನು ಉಸಿರಾಟದ ಮೇಲೆ ಹಾಕ್ತೀನಿ. ಉಸಿರಾಟದ ಮೇಲೆ ಹಾಕಿ 4 ಸೆಕೆಂಡ್ ಉಸಿರು ತಗೊಳ್ಳೋದು, 4 ಸೆಕೆಂಡ್ ಉಸಿರು ಹಿಡ್ಕೊಳ್ಳೋದು, 4 ಸೆಕೆಂಡ್ ಉಸಿರು ಬಿಡೋದು. ಅದಕ್ಕೆ ಒಂದು ಕೌಂಟ್ ನಾನೇನು ಮಾಡ್ತೀನಿ ಅಂದರೆ 4-4-4 ಬ್ರೀದಿಂಗ್ ಟೆಕ್ನಿಕನ್ನು 20 ಸಲ ಬೆಳಗ್ಗೆ 20 ಸಲ ಸಾಯಂಕಾಲ ಫಸ್ಟ್ 1 ಮಂತಿಗೆ ಮಾಡಿಸ್ಕೊಡ್ತೀನಿ. ಸೊ ಅದಾದಮೇಲೆ ನಿಮಗೆ ಸ್ಲೋ ಆಗಿ ಲಂಗ್ ಕೆಪಾಸಿಟಿ ಬಿಲ್ಡ್ ಆಗುತ್ತೆ. ಸೊ ಸೆಕೆಂಡ್ ಮಂತ್ಗೆ ಏನು ಮಾಡ್ತೀನಿ ಅಂದರೆ 6 ಸೆಕೆಂಡ್ ಉಸಿರು ತಗೋಬೇಕು, 4 ಸೆಕೆಂಡ್ ಉಸಿರು ಹಿಡ್ಕೋಬೇಕು, 6 ಸೆಕೆಂಡ್ ಉಸಿರು ಬಿಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮದು ಲಂಗ್ ವಾಲ್ಯೂಮಲ್ಲಿ ಇನ್ಸ್ಪಿರೇಟರಿ ಲಂಗ್ ಕೆಪಾಸಿಟಿ, ಎಕ್ಸ್ಪಿರೇಟರಿ ಲಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ, ಅದು ಜಾಸ್ತಿ ಆಗುತ್ತೆ. ಸೊ ಯಾವುದೇ ರೀತಿ ರೋಗಗಳು ಇರಬೇಕಾದ್ರೆ ನಮ್ಮ ಏನಂದರೆ ಆಕ್ಸಿಜನ್ ಸ್ಯಾಚುರೇಷನ್ ಚೆನ್ನಾಗಿದ್ದರೆ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿ ಬಿಲ್ಡ್ ಆಗುತ್ತೆ. ಮತ್ತು ರೋಗ ಇದ್ದರೂ ಕೂಡ ನೀವು ಅದನ್ನು ಫೈಟ್ ಔಟ್ ಮಾಡಿ ಕಂಟ್ರೋಲ್ ಮಾಡ್ಬೋದು ಅಥವಾ ಕ್ಯೂರ್ ಮಾಡ್ಬೋದು. ಕೆಲವು ರೇರ್ ಕೇಸಸಲ್ಲಿ ಕ್ಯೂರ್ಗಳು ಆಗಿದೆ. ಸೊ ಅರ್ಲಿ ಡಯಾಬಿಟಿಕ್ ರಿವರ್ಸಲ್ ಪ್ರೋಗ್ರಾಮಲ್ಲಿ ನಾವು ಬ್ರೀದಿಂಗ್ ಟೆಕ್ನಿಕ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಬಟ್ ಏನಂದರೆ ಅಲ್ಟಿಮೇಟ್ಲಿ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ ಯೋಗದ ಒಂದೇ ಉದ್ದೇಶ ಚಿತ್ತಶುದ್ಧಿ. ನಂದು ಬಾಡಿ, ಮೈಂಡ್ ಮತ್ತು ಸ್ಪಿರಿಟ್ ಒಂದೇ ಅಲೈನ್ಮೆಂಟಲ್ಲಿ ಬಂದರೆ ನೀವೇನಾದರೂ ಅಚೀವ್ಮೆಂಟ್ ಮಾಡ್ಬೋದು. ಅದು ಹೆಲ್ತಲ್ಲಿ ಆಗಿರಲಿ, ಎಜುಕೇಷನಲ್ಲಿ ಆಗಿರಲಿ, ಅಥವಾ ಡಿಸೀಸಲ್ಲಿ ಆಗಿರಲಿ, ಅಥವಾ ನಿಮ್ಮ ಡೇ ಟು ಡೇ ಲೈಫಲ್ಲಿ ಕೆರಿಯರಲ್ಲೂ ಆಗಿರ್ಬೋದು. ಓಕೆ ಸರ್, ಮತ್ತೊಬ್ರು ಕರೆ ಇದೆ, ಶ್ರೀನಿವಾಸ್ ಅಂತ ಬಾಗಲಕೋಟೆಯಿಂದ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ತಜ್ಞರಿದ್ದಾರೆ, ಮಾತನಾಡಿ ಸರ್, ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಇವಾಗ ಹೆಣ್ಮಕ್ಳಿಗೆ ತಿಂಗಳ ಮೂಟ ಬರ್ತಲ್ಲ, ಇವಾಗ ನಮ್ಮ ಮಿಸಸ್ ಹಿಂದೆ ಆಗತ್ತೆ. ಅವ್ರದ್ದು ಬಂದ್ರೆ ಸಡನ್ಲಿ ಬರ್ದೇ ಇದ್ರೆ 2 ತಿಂಗಳು 3 ತಿಂಗಳು ಈ ತರ ಬರುತ್ತೆ. ಈಗ ಅವ್ರ ಯೋಗ ಯಾವ ತರ ಮಾಡ್ಬೇಕು, ಏನು ನೋಡಿ ಒಳ್ಳೆ ಅದು ಯೋಗ ಮಾಡೋದ್ರಿಂದ ಕಮ್ಮಿ ಆಗುತ್ತೆ ಏನು? ನೋಡಿ ಇದೊಂದು ಒಳ್ಳೆ ಕ್ವಶನ್. ನಾವು ಬ್ಲೈಂಡ್ ಆಗಿ ಯೂಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಬರೀ ನಾರ್ಮಲ್ ಆಗಿ ಯೋಗ ಟೀಚ್ ಮಾಡ್ತಾರೆ, ನಾವು ಯೋಗ ಆಸನಗಳು ಸ್ಟಾರ್ಟ್ ಮಾಡಿಬಿಡ್ತೀವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ ನಿಮ್ಮದು ಹಾರ್ಮೋನ್ ಪ್ರೊಫೈಲ್, ನಿಮ್ದು ಇಸ್ಟ್ರೋಜನ್, ಪ್ರೊಜೆಸ್ಟ್ರಾನು, ಲುಟ್ನೈಸಿಂಗ್ ಹಾರ್ಮೋನ್ ಇವೆಲ್ಲ, ನಿಮ್ಮ ಫಾಸ್ಟಿಂಗ್ ಇನ್ಸುಲಿನ್ ಲೆವೆಲ್ ಎಲ್ಲ ಒಂದು ಕಡೆ ಮಾಡಿಕೊಂಡು ಅವ್ರದಲ್ಲಿ ಏನಾದರೂ ಅಲ್ಟ್ರಾಸೌಂಡ್ ಪರೀಕ್ಷೆ ಮಾಡಿ ಏನಾದರೂ PCOS ಅಥವಾ PCOD ಏನಾದರೂ ಇದೆಯಾ ಅಂತೇಳಿ ಒಂದ್ಸಲಿ ಚೆಕ್ ಮಾಡಬೇಕು. PCOS ಇದ್ದರೆ ನಿಮ್ಮ ಡಯಟ್ ಕರೆಕ್ಷನ್ ಎಕ್ಸಸೈಸ್ ಅವಾಗ ನಾವು ಸ್ಟಾರ್ಟ್ ಮಾಡಬೇಕು. ತುಂಬ ಸಾತ್ವಿಕವಾದ ಡಯಟು, ಬೆಳಗ್ಗೆ ಟೈಮಲ್ಲಿ ಜಾಸ್ತಿ ಪ್ರೋಟೀನು, ಸಾಯಂಕಾಲ 7 ಗಂಟೆ ಆದಮೇಲೆ ಕಡಿಮೆ ಕಾರ್ಬೋಹೈಡ್ರೇಟ್, ಇಷ್ಟು ಆ್ಯಡ್ ಮಾಡಿ ನಿಮ್ಮ ದೈನಂದಿನ ಸ್ಥಿತಿಯಲ್ಲಿ ಸಾತ್ವಿಕ ಡಯಟನ್ನು ಯೂಸ್ ಮಾಡಿ ಕೆಲವು ಆಸನಗಳು, ಕೆಲವು ಬ್ರೀದಿಂಗ್ ಟೆಕ್ನಿಕ್ಸ್ಗಳು ನಾವು ಸಜೆಸ್ಟ್ ಮಾಡ್ತೀವಿ. ಅದ್ರ ಪ್ರಕಾರ ನೀವು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಸೂರ್ಯ ನಮಸ್ಕಾರದಲ್ಲಿ ನಮ್ಮದು 95% ನಮ್ಮ ಸ್ಕೆಲಿಟಲ್ ಮಸಲ್ಸ್, ಸ್ನಾಯುಗಳು ಯೂಸ್ ಆಗುತ್ತೆ. ಸೊ ನಾವು ಟಾರ್ಗೆಟೆಡ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಯಾವ ಆಸನಗಳು ನಿಮ್ಮ ರೆಕ್ಟಸ್ ಅಬ್ಡಾಮಿನ್, ಹೊಟ್ಟೆ ಸ್ನಾಯುಗಳು ಅಥವಾ ಎಕ್ಸ್ಟರ್ನಲ್ ಆಬ್ಲಿಕ್, ಇಂಟರ್ನಲ್ ಆಬ್ಲಿಕ್, ಟ್ರಾನ್ಸ್ವರ್ಸ್ ಅಬ್ಡಾಮಿನಸ್, ಈ ಸ್ನಾಯುಗಳ ಮೇಲೆ ವರ್ಕ್ ಮಾಡ್ತೋ ಅದಕ್ಕೆ ಟಾರ್ಗೆಟೆಡ್ ಮಾಡಿ ನಾವು ಅದನ್ನು ಆಸನ ಡಿಸೈನ್ ಮಾಡಬೇಕು. ಸೊ ನಿಮ್ಗೆ ಏನು ಹೇಳೋದು ಅರ್ಥ ಏನಂದರೆ, ನೀವು ಯಾರಾದರೂ ಯೋಗ ಟೀಚರ್ ಯಾರಾದ್ರೆ ಅವರಿಗೆ ಅಬ್ಡಾಮಿನಲ್ ಫೋಕಸ್ ಎಕ್ಸಸೈಸ್ ಮಾಡೋಕ್ಕೆ ಹೇಳಬೇಕು. ಕೆಲವು ವಿಪರೀತ ಕರಣಿ ಮಾಡ್ಬೋದು, ಸ್ಲೋ ಸೂರ್ಯ ನಮಸ್ಕಾರ ಮಾಡ್ಬೋದು. ಒಂದು ರಿಸರ್ಚ್ ಇದೆ ಇಲ್ಲಿ, ಸ್ಲೋ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ಡಯಾಸ್ಟೋಲಿಕ್ ಬ್ಲಡ್ ವಾಲ್ಯೂಮ್, ಹಾರ್ಟ್ದು ಒಂದು ಸಂಕುಚನೆ ಮತ್ತು ರಿಲ್ಯಾಕ್ಸೇಷನ್ ಆಗುತ್ತಲ್ಲ, ಆ ರಿಲ್ಯಾಕ್ಸೇಷನ್ ಆಗಿರೋದ್ರಲ್ಲಿ ಬ್ಲಡ್ ವಾಲ್ಯೂಮ್ ಕಡಿಮೆ ಆಗುತ್ತೆ. ಸೊ ಯಾರಿಗೆ BP 120/80 ಈ ಥರ ಇರುತ್ತಲ್ಲ, ಕೆಲವ್ರಿಗೆ ಯಾರಿಗೆ 160/100 ಇದ್ದರೆ ಅದು ಕೆಳಗಡೆ 100 ಇರುವಂಥ ಡಯಾಸ್ಟೋಲಿಕ್ ಬ್ಲಡ್ ವಾಲ್ಯೂಮನ್ನು ಕಡಿಮೆ ಮಾಡ್ಬೋದು. ಯಾವುದರಿಂದ? ಸ್ಲೋ ಸೂರ್ಯ ನಮಸ್ಕಾರ ಮಾಡೋದ್ರಿಂದ. ಫಾಸ್ಟ್ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ವೇಟ್ ರಿಡಕ್ಷನ್ ಮಾಡ್ಬೋದು. ಇದೆಲ್ಲ ಪ್ರೂವ್ ಆಗಿದೆ. ಸೊ ನಿಮ್ಮ ಬಾಡಿ ಮೆಟಬಾಲಿಕ್ ರೇಟ್ ಏನಿದೆಯಲ್ಲ ಅದನ್ನು
ಏರುಪೇರು ಹೆಚ್ಚು ಕಡಿಮೆ ಮಾಡ್ಬೋದು. ಯಾವ ರೀತಿ ಡೈಟ್ ಎಕ್ಸಸೈಸ್ ಮತ್ತು ಪ್ರಾಣಾಯಾಮನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಯಾರಿಗೆ ಜಾಸ್ತಿ ವೆಯ್ಟ್ ಇರುತ್ತೆ ನಾವು ಸೂರ್ಯ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ತೀವಿ. ಯಾರಿಗೆ ನಾವು ವೆಯ್ಟ್ ಕಡಿಮೆ ಮಾಡಬೇಕು ಅವರಿಗೆ, ನಾವು ವೆಯ್ಟ್ ಜಾಸ್ತಿ ಮಾಡಬೇಕು ಅವರಿಗೆ ಲೆಫ್ಟ್ ನಾಸ್ಟ್ರಲ್ ಬ್ರೀದಿಂಗ್ ಚಂದ್ರ ಅನುಲೋಮ ವಿಲೋಮ ಪ್ರಾಣಾಯಾಮ ಯೂಸ್ ಮಾಡ್ತೀವಿ ನಾವು ಈ ಥರ. ಥ್ಯಾಂಕ್ ಯು ಸರ್. ಈಗ ನೀವು ಅವಾಗಲೇ ಹೇಳ್ತಾ ಇದ್ರಿ ಆಧುನಿಕ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಅಷ್ಟಾಂಗ ಯೋಗವನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅಂತ. ಇದೊಂದು ಒಳ್ಳೆ ಪ್ರಶ್ನೆ. ನಾವು ಜಗತ್ತಲ್ಲಿ ಎಲ್ಲ ಕಂಪೇರ್ ಮಾಡಿದರೆ 95%ಕ್ಕಿಂತ ಜಾಸ್ತಿ ಎಲ್ಲ ಆಸನಗಳು, ಎಲ್ಲ ಟೆಕ್ನಿಕ್ಸ್ಗಳು ದೇರ್ ಆಲ್ ಹಠ ಯೋಗಾಸ್. ಓಕೆ. ಸೊ ಪತಂಜಲಿ ಯೋಗ ಅಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮ್ಯಾನರ್ ಬರುತ್ತೆ. ಯಮ ನಿಯಮ, ಕೆಲವು ಸೋಷಿಯಲ್ ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ. ಅದಾದಮೇಲೆ ಯಮ ನಿಯಮ ಆಸನ, ಅದಾದಮೇಲೆ ಆಸನಗಳು ಬರುತ್ತೆ. ಕೆಲವು ಮೈಂಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳು ಮೊದಲೇ ಬರುತ್ತೆ. ಕೆಲವು ನಾವೇನು ಹೇಳ್ತೀವಿ ಅಂದರೆ ಈ ಗುರುವಿನ ಅಂಡರಲ್ಲಿ ಕೆಲವು ಸಲ ನೀವು ಇದ್ದು ನಿಮ್ಮ ಡೈಟನ್ನು ಚೇಂಜ್ ಮಾಡಿಕೊಂಡು ನಿಮ್ಮ ವ್ಯವಹಾರ, ನಿಮ್ಮ ದಿನಚರಿಯನ್ನು ಚೇಂಜ್ ಮಾಡಿಕೊಂಡು ಅದ್ರ ಪ್ರಕಾರ ಸ್ಲೋ ಆಗಿ ನಮ್ಮ ಮೈಂಡ್ ಮೇಲೆ ಚೇಂಜಸ್ ಆಗುತ್ತೆ. ನಮ್ಮ ಮೈಂಡ್ ತುಂಬ ಅಗ್ರೆಷನ್ ಅಲ್ಲಿರೋದು ಕಡಿಮೆ ಆಗುತ್ತೆ, ರಿಲ್ಯಾಕ್ಸೇಷನ್ ವಿಶ್ರಾಂತಿ ಸ್ಥಿತಿ ಹೋಗುತ್ತೆ. ಅದಾದಮೇಲೆ ಆಸನ ಮಾಡೋದು, ಅದಾದಮೇಲೆ ಪ್ರಾಣಾಯಾಮ, ಅದಾದಮೇಲೆ ಪ್ರತ್ಯಾಹಾರ ಅಂದರೆ ಜಾಸ್ತಿ ಅಕ್ಯುಮುಲೇಟ್ ಮಾಡದೇ ಇರೋದು, ಅದಾದಮೇಲೆ ಧಾರಣ, ಅದಾದಮೇಲೆ ಧ್ಯಾನ, ಅದಾದಮೇಲೆ ಸಮಾಧಿ ಸ್ಟೇಟ್ ಅಂತ ನಾವು ತುಂಬ ಅದ್ರ ಬಗ್ಗೆ ತುಂಬಾ ಕಂಟೆಂಟ್ಸ್ಗಳಿದೆ. ಸಮಾಧಿ ಸ್ಟೇಟ್ ಅಂದರೆ ನಮ್ಮ ಮೈಂಡಲ್ಲಿ ನೋ ಥಾಟ್ ಸ್ಟೇಟ್ ಅಂತ ಹೇಳ್ತೀವಿ. ಎನಿ ಹ್ಯಾಪಿನೆಸ್, ನಮ್ಗೆ ಯಾವುದು ಖುಷಿ ಬರುವಂಥ ಎಲ್ಲ ಒಂದು ಆಬ್ಜೆಕ್ಟಲ್ಲಿ ನೀವು ನೋಡಿದ್ರೆ ಕೆಲವು ಆಬ್ಜೆಕ್ಟ್ಗಳಿಂದ ನಮ್ಗೆ ಖುಷಿ ನಾವು ಪಡ್ಕೊತಿರ್ತೀವಿ. ನಾವು ಆ ಆಬ್ಜೆಕ್ಟ್ಗಳ ಹಿಂದ್ಗಡೆ ಓಡ್ತೀವಿ ನಾವು. ಇಲ್ಲೇನಂದರೆ ಆಬ್ಜೆಕ್ಟ್ದು ಪ್ರಶ್ನೆ ಇಲ್ಲ. ಇಲ್ಲಿ ಏನಂದರೆ ಆ ಮೂಮೆಂಟಲ್ಲಿ ನಿಮ್ಮದು ಯೋಚನೆಗಳಲ್ಲಿ ನೋ ಥಾಟ್ ಸ್ಟೇಟ್ ಇರುತ್ತೆ. ಅದು ನೋ ಥಾಟ್ ಸ್ಟೇಟಿನ ಒಂದು ಸಣ್ಣ ಲೆವೆಲ್ ಆಫ್ ಸಮಾಧಿ ಸ್ಟೇಟ್ ಅಂತ ನಾವು ಹೇಳ್ಬೋದು. ಎಲ್ಲರೂ ಓಡಾಡ್ತಿರೋದು ಅದಕ್ಕೇನೆ, ನೋ ಥಾಟ್ ಸ್ಟೇಟ್ಗೆ. ಅದನ್ನ ನಾವು ಹ್ಯಾಪಿನೆಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಸರ್ ಮತ್ತೊಬ್ಬ ಕರೆ ಇದೆ, ಸರೋಜಮ್ಮ ಅಂತ. ನಮಸ್ತೆ ಅಮ್ಮ, ಕೇಳಿಸ್ತಾ ಇದೆ ಅಲ್ವಾ ನನ್ನ ಧ್ವನಿ? ಹೇಳಿ, ನಿಮ್ಮ ಪ್ರಶ್ನೆ ಏನಿದೆ ಯೋಗಕ್ಕೆ ಸಂಬಂಧಪಟ್ಟಂತೆ? ಟಿವಿ ನೋಡಿ ಮಾತನಾಡಬೇಡಿ, ವಾಲ್ಯೂಮ್ ಕೇಳಿಸ್ತಾ ಇದೆ, ವಾಲ್ಯೂಮ್ ಕಡಿಮೆ ಮಾಡಿ ಮೇಡಮ್. ವಾಲ್ಯೂಮ್ ಕಡಿಮೆ ಮಾಡಿ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ಇಲ್ಲ ಅಂತಂದ್ರೆ ಕರೆ ಕಟ್ ಆಗುತ್ತೆ. ಹಲೋ, ಮಾತನಾಡಿ, ನಿಮ್ ಪ್ರಶ್ನೆ ಕೇಳಿ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಮಾತಾಡಿ ಅಮ್ಮ, ಪ್ರಶ್ನೆ ಕೇಳಿ. ಎಸ್ ಸರ್, ಈಗ ಹೇಳ್ತಾ ಇದ್ವಿ, ಈಗ ಜಾಸ್ತಿ ಜನ, ಈಗ ಎಷ್ಟೋ ಜನ ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಗಳಿಗೆ ಬಲಿಯಾಗ್ತಾ ಇದ್ದಾರೆ. ಯೋಗ ಅಳವಡಿಸ್ಕೊಂಡ್ರೆ ಈ ಒಂದು ಇದರಿಂದ ಏನಾದರೂ ಇದಾಗೋದು ಇದೆಯಾ ಅಂತ? ಕೆಲವು ರಿಸರ್ಚ್ ಪ್ರಕಾರ ಏನು ಹೇಳ್ತೀವಿ ಅಂದರೆ, ಕೆಲವು ನಮ್ಮ ಒಂದು ಬೆಂಗಳೂರು HCG ಹಾಸ್ಪಿಟಲಲ್ಲಿ ಕೆಲವು ರಿಸರ್ಚ್ ಮಾಡಿದ್ದಿದೆ ಡಾಕ್ಟರ್ ರಾಘವೇಂದ್ರ ಮತ್ತು ಟೀಮಲ್ಲಿ. ಏನಂದರೆ ಕ್ಯಾನ್ಸರ್ ನಾವು ಕೀಮೊಥೆರಪಿ ಕೊಡ್ತೀವಲ್ಲ, ಕೀಮೊಥೆರಪಿ ಕೊಟ್ಟಾಗ ಅದರಲ್ಲಿ ನಮಗೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಆ ಸೈಡ್ ಎಫೆಕ್ಟ್ಸ್ನ ಜಾಸ್ತಿ ಯೋಗನ ಅಳವಡಿಸ್ಕೊಂಡು ಮಿಟಿಗೇಟ್ ಮಾಡಿ ರೆಡ್ಯೂಸ್ ಮಾಡಿರೋದಿದೆ, ಮತ್ತು ಪ್ರೂವನ್ ಟೆಕ್ನಿಕ್ಸ್ಗಳಿದೆ. ಸೊ ನಾವು ಏನು ಹೇಳ್ತೀವಿ ಅಂದರೆ, ಇಲ್ಲಿ ಅಗೇನ್ ಇಂಟಿಗ್ರೇಟಿವ್ ಕಾನ್ಸೆಪ್ಟ್ ಮತ್ತೆ ಬರುತ್ತೆ. ಏನಂದರೆ ಕನ್ವೆನ್ಷನಲ್ ಮೆಡಿಕಲ್ ಪ್ರಾಕ್ಟೀಸ್, ಅಲೋಪತಿ ಏನು ಪ್ರಾಕ್ಟೀಸಲ್ಲಿ ಏನು ನಾವು ಟ್ರೀಟ್ಮೆಂಟ್ ತೊಗೊತಾ ಇದೀವಿ ಅದು ತೊಗೊತಾ ಇರಬೇಕು. ನೀವು ನಿಲ್ಸಕ್ಕೆ ಹೋಗ್ಬೇಡಿ ಯಾವಾಗಲೂ. ವಿದೌಟ್ ಆಸ್ಕಿಂಗ್ ಯುವರ್ ಡಾಕ್ಟರ್, ನಿಮ್ಮ ಡಾಕ್ಟರ್ ಕೇಳಿದ್ರೆ ನೀವು ನಿಲ್ಸಕ್ಕೆ ಹೋಗ್ಬೇಡಿ. ಅದ್ರ ಜೊತೆಗೇ ನಾವು ಎನಿಥಿಂಗ್ ಆ್ಯಡ್ ಆನ್ ಆಗಿ ಕೊಡ್ಬೋದು, ಅಡ್ಜೆಂಟಿವ್ ಅಥವಾ ಆ್ಯಡ್ ಆನ್ ಆಗಿ ಕೊಡ್ಬೋದು. ಇಲ್ಲಿ ನಾವು ಯೋಗವನ್ನು ಇಂಟಿಗ್ರೇಟಿವ್ ಕಾನ್ಸೆಪ್ಟಲ್ಲಿ ತೊಗೊತಾ ಇದ್ದೀವಿ, ಅಲ್ಟರ್ನೇಟಿವ್ ಕಾನ್ಸೆಪ್ಟಲ್ಲಿ ತೊಗೊತಾ ಇಲ್ಲ. ಇದರ ಅರ್ಥ ಏನಂದರೆ, ಯೋಗವನ್ನು ಈಗ ನಡೀತಾ ಇರೋ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಿ ಅದರಲ್ಲಿ ಯೋಗವನ್ನು ಅಳವಡಿಸ್ಕೊತಾ ಇದ್ದೀವಿ ಹೊರತು ಈಗ ನಡೀತಾ ಇರೋ ಟ್ರೀಟ್ಮೆಂಟನ್ನು ಸ್ಟಾಪ್ ಮಾಡಿ ಯೋಗನ ರಿಪ್ಲೇಸ್ ಮಾಡ್ತಾ ಇಲ್ಲ. ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟು. ನಾವು ಇದರಲ್ಲಿ ಏನಂದರೆ, ತುಂಬ ಜನ ಪೇಷಂಟ್ಸ್ಗಳು ಮಿಸ್ಗೈಡ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಎಪಿಲೆಪ್ಸಿ ಎಲ್ಲ ಇರುತ್ತೆ ಅಂತ ಅನ್ಕೊಳ್ಳಿ, ಅಸ್ತಮಾ ಇರುತ್ತೆ, ಅಲೋಪತಿ ಮೆಡಿಸಿನ್ಸ್ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಡಿ, ಗೈಡೆನ್ಸಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ. ಸರ್ ಮತ್ತೊಂದು ಕರೆ ಇದೆ, ವೀರಭದ್ರ ಅಂತ ಬಿಡ್ದಿಯಿಂದ. ಸರ್ ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ? ಮಾತನಾಡಿ. ಹಲೋ ಸರ್, ಈಗ ಮತ್ತೆ ಯಾವ ರೀತಿಯಾದಂತಹ ಯೋಗವನ್ನು ಜನರು ಇವಾಗ ಅಳವಡಿಸ್ಕೊಳ್ಬೇಕು ಅಂತ ಸರ್? ಹಾಗೆ ಇಲ್ಲಿನದು ಡಿಫ್ರೆನ್ಸಸ್ ಆಗುತ್ತೆ. ನಮ್ಮ ದೇಹದಲ್ಲಿ ಏನಂದರೆ, ಎಲ್ಲ ನಮ್ಮ ಬಾಡಿಲಿ ಒಂದು ನಮ್ಮ ಟೈಪ್ ಆಫ್ ಬಾಡಿ ಯಾವುದಿದೆ ಅದನ್ನು ನಾವು ಅಳವಡಿಸ್ಕೊಳ್ಬೇಕು ಫಸ್ಟು. ನಮ್ಮ ಆಯುರ್ವೇದ ಇಲ್ಲೇನಂದರೆ ಅಗೇನ್ ಇಂಟಿಗ್ರೇಷನ್ ಬರುತ್ತೆ. ಆಯುರ್ವೇದ ಯೋಗದಲ್ಲಿ ವಾತ ಪಿತ್ತ ಕಫಗಳು ಬರುತ್ತೆ, ಮತ್ತು ಯೋಗದಲ್ಲಿ ಡಿಫ್ರೆಂಟ್ ಬಾಡಿ ಟೈಪ್ಸ್ ಬರುತ್ತೆ. ನಮ್ಮ ಬಾಡಿ ಟೈಪ್ ಯಾವುದಿದೆ ಅದ್ರ ಪ್ರಕಾರ ನಾವು ಆಸನಗಳು ಡಿಫ್ರೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ವಾತ ಜಾಸ್ತಿ ಇರೋ ಜನಗಳಿಗೆ ನಾವು ಸಿಸ್ಟಮ್ಯಾಟಿಕ್ ಯೋಗ ಪ್ರಾಕ್ಟೀಸಸ್ ಆಸನಗಳನ್ನ ಹೋಲ್ಡ್ ಮಾಡುವಂಥ ಕೆಲವು ಟೆಕ್ನಿಕ್ಸ್ಗಳು ಮಾಡಬೇಕು.
ಈಗ ಯಾರಿಗೆ ಕಫ ಪ್ರಕೃತಿ ಜಾಸ್ತಿ ಇರುತ್ತೆ ಅವರಿಗೆ ಸ್ವಲ್ಪ ಫಾಸ್ಟ್ ಬ್ರೀದಿಂಗ್ ಟೆಕ್ನಿಕ್ಸು, ಫಾಸ್ಟ್ ಎಕ್ಸಸೈಸ್ ಮಾಡಿದ್ರೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಆ ಥರ ನಿಮ್ಮ ಬಾಡಿ ಟೈಪ್ ಯಾವುದಿದೆ ಅದ್ರ ಪ್ರಕಾರ ಯೋಗ ಡಿಫ್ರೆಂಟ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಏನಂದರೆ ಕೆಲವರಿಗೆ ಈಗ ತ್ರಿಫಲಾ ಚೂರ್ಣ ಅಂತ ಅಂದ್ಕೊಳ್ಳಿ, ತ್ರಿಫಲಾ ಟ್ಯಾಬ್ಲೆಟ್ ಅಂದ್ಕೊಳ್ಳಿ, ಎಲ್ಲರಿಗೂ ಯೂಸ್ ಆಗುತ್ತೆ. ಅದು ವಾತ ಪಿತ್ತ ಕಫ ಇರೋರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಅದೇ ಪ್ರಕಾರ ಸೂರ್ಯ ನಮಸ್ಕಾರ ಅಥವಾ ನಾಡಿ ಶೋಧನ ಪ್ರಾಣಾಯಾಮ ಎಲ್ಲರೂ ಮಾಡ್ಬೋದು. ಸೊ ಇಂತಿಷ್ಟೇ ಒಂದು ಕ್ವಾಂಟಿಟಿ ಅಥವಾ ಸೆಲೆಕ್ಟೆಡ್ ಡೋಸೇಜ್ ಥರ ನಾವು ಅದನ್ನು ರೆಗ್ಯುಲೇಟ್ ಮಾಡಿಕೊಟ್ರೆ ನೀವು ಅದನ್ನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು. ಸರ್ ಮತ್ತೊಂದು ಕರೆ ಇದೆ, ವೀರಭದ್ರ ಅಂತ ಬಿಡ್ದಿಯಿಂದ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಕೇಳಿಸ್ತಾ ಇದೆ ಅಲ್ವಾ? ಮಾತನಾಡಿ ಸರ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಸರ್ ಮಾತಾಡಿ, ಕೇಳಿಸ್ತಾ ಇದೆ, ಮಾತನಾಡಿ. ನಿಮ್ಮ ಪ್ರಶ್ನೆ ಏನಿದೆ ಅದನ್ನ ಕೇಳಿ ಸರ್. ಸರ್ ಮಾತಾಡಿ, ಕೇಳಿಸ್ತಿದೆ ಅಲ್ವಾ? ಹಲೋ, ಕೇಳಿಸ್ತಾ ಇದೆಯಾ? ಹಾ ಸರ್ ಕೇಳಿಸ್ತಾ ಇದೆ, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಿಮ್ ಧ್ವನಿ ನನಗೆ ಕೇಳಿಸ್ತಾ ಇಲ್ಲ, ಅದರಿಂದ ನಾನೇ ಮಾತಾಡ್ತೀನಿ. ವಿರಾಜಪೇಟೆ ವೀರಭದ್ರಯ್ಯ ಬಿಡದಿಯಿಂದ ತುಂಬಾ ಧನ್ಯವಾದಗಳು ತಮ್ಮ ಕಾರ್ಯಕ್ರಮಕ್ಕೆ. ನಮಸ್ತೆ ಗುರುಗಳೇ, ತುಂಬಾ ಧನ್ಯವಾದಗಳು. ಏನಂದ್ರೆ ನಮ್ ವಿಷಯ ಏನಂದ್ರೆ ಈ BP ಮತ್ತೆ IBP ಲೋ BP ಇರುತ್ತಲ್ಲ, ಅವರು ಯೋಗ ಮಾಡ್ಬೋದಾ, ಮತ್ತೆ ಆಹಾರದ ಕ್ರಮ ಏನು, ಮತ್ತೆ ಇದ್ರ ಬಗ್ಗೆ 50-60 ವರ್ಷ ಆದವರು ಮೇಲ್ಪಟ್ಟವ್ರಿಗೆ ಆಹಾರದ ಕ್ರಮಗಳು ಯಾವ್ದಾದ್ರು ಇದೆಯಾ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊತೀನಿ ಮೇಡಮ್. ನಮ್ ಫೋನಲ್ಲಿ ಏನು ಕೇಳಿಸ್ತಾ ಇಲ್ಲ, ನಿಮ್ ಧ್ವನಿ ಮಾತ್ರ ಕೇಳಿಸ್ತಾ ಇದೆ. ಅದು ಇದಕ್ಕೆ ಗೊತ್ತಾಯ್ತು ಸರ್, ನಿಮ್ಮ ಪ್ರಶ್ನೆ ನಮ್ಗೆ ಅರ್ಥ ಆಯ್ತು. ಸರ್ ಹೇಳಿ ಪ್ರಶ್ನೆ. ಸೊ ನಾವು ತುಂಬ ಒಳ್ಳೆ ಕ್ವಶನ್. ಹೈಪರ್ ಟೆನ್ಷನ್ ಅಥವಾ ಹೈಪೋಟೆನ್ಷನ್, BP ಜಾಸ್ತಿ ಆಗಿರೋದು, BP ಕಡಿಮೆ ಆಗಿರೋದು. BP ಜಾಸ್ತಿ ಆಗಿದ್ರೆ ನಾವು ಯೂಶಲಿ ಏನು ಹೇಳ್ತೀವಿ ಅಂದರೆ ಸಿಂಪಥೆಟಿಕ್ ಡಾಮಿನೆನ್ಸ್ ಅಂತ ಹೇಳ್ತೀವಿ. ಸಿಂಪಥೆಟಿಕ್ ಡಾಮಿನೆನ್ಸ್ ಅಂದರೆ ನಮ್ಮ ಸ್ಟ್ರೆಸ್ ರೆಸ್ಪಾನ್ಸ್ ಆಗುವಂಥ ನರಗಳ ಸಿಸ್ಟಮು ಜಾಸ್ತಿ ಉತ್ತೇಜಿತವಾಗುತ್ತೆ. ಅದರಿಂದ ನಮಗೆ ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಉಸಿರಾಟ ಜಾಸ್ತಿ ಆಗೋದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಮತ್ತು ಸ್ಕಿನ್ನಲ್ಲಿ ಚೇಂಜಸ್ ಎಲ್ಲ ಆಗುತ್ತೆ. ಮತ್ತು ಬ್ಲಡ್ ಸರ್ಕ್ಯುಲೇಷನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್, ಎಂಡೋಕ್ರೈನ್ ಸಿಸ್ಟಮ್ ಮತ್ತು ರಿಪ್ರೊಡಕ್ಟಿವ್ ಸಿಸ್ಟಮಿಂದ ಕಡಿಮೆ ಬ್ಲಡ್ ಸಪ್ಲೈ ಕಡಿಮೆ ಆಗಿ ನಿಮ್ಮ ಕೈಗಳ ಎಕ್ಸ್ಟ್ರಿಮಿಟೀಸ್ಗೆ ಜಾಸ್ತಿ ಬ್ಲಡ್ ಸಪ್ಲೈ ಆಗುತ್ತೆ. ಸೊ ಅದಕ್ಕೆ ನಾವು ಬಯೋರಿದಮ್ ಚೇಂಜ್ ಆಗುವಂಥ ಆಸನಗಳು, ಪ್ರಾಣಾಯಾಮಗಳು ಮತ್ತು ಯೋಗ ನಿದ್ರೆಗಳು ಥರ ಪ್ರಾಕ್ಟೀಸ್ ಮಾಡಿದ್ರೆ ಸಿಂಪಲ್ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಥವಾ ಜಕೋಬ್ಸನ್ಸ್ ಪ್ರೋಗ್ರೆಸಿವ್ ಮಸ್ಕ್ಯುಲರ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತೀವಿ. ಇದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಾವು ಈಗ ಫಸ್ಟ್ ರಿಸರ್ಚ್, ಯೋಗದಲ್ಲಿ ಫಸ್ಟ್ ರಿಸರ್ಚ್ ಆಗಿರೋದೇ ಶವಾಸನ ಮೇಲೆ. ಸೊ ಶವಾಸನದಲ್ಲಿ ರಿಸರ್ಚ್ ಏನಾಗಿದೆ ಅಂದರೆ 10-15 ನಿಮಿಷ ಡೀಪ್ ಶವಾಸನ ಮಾಡಿದರೆ, ಶವಾಸನ ಅನ್ಸೋದು ಈಸಿ ಅನಿಸುತ್ತೆ, ಬಟ್ ಇಟ್ ಈಸ್ ಎ ಡಿಫಿಕಲ್ಟ್ ಆಸನ ಅಂತ ಹೇಳ್ತೀವಿ. ಶವಾಸನದಲ್ಲಿ ನಿಮ್ಮ ಬಾಡಿ, ಮೈಂಡ್ ಮತ್ತು ಸ್ಪಿರಿಟು ಒಂದೇ ಏಕೀಕರಣವಾದರೆ, ಏಕರೂಪದಲ್ಲಾದರೆ ನಿಮ್ಮ ಬ್ಲಡ್ ಪ್ರೆಷರ್ ರೆಗ್ಯುಲೇಟ್ ಆಗುತ್ತೆ. ಸೊ ಸಿಂಪಥೆಟಿಕ್ ಡಾಮಿನೆನ್ಸ್ ಕಡಿಮೆ ಆಗುತ್ತೆ. ನಮ್ಮ ಮೆಡಿಕಲ್ ಪ್ರಕಾರ ಹೇಳೋದಂದರೆ ರಿಲ್ಯಾಕ್ಸೇಷನ್ ರೆಸ್ಪಾನ್ಸ್ ಜಾಸ್ತಿ ಆಗುತ್ತೆ. ಯಾರಿಗೆ ರಿಲ್ಯಾಕ್ಸೇಷನ್ ರೆಸ್ಪಾನ್ಸ್ ಜಾಸ್ತಿ ಆಗುತ್ತೆ ಅವರಿಗೆ ಡಿಸೀಸನ್ನ ಫೈಟ್ ಮಾಡೋಕ್ಕೆ, BP ಜಾಸ್ತಿ ಇದ್ದರೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ, BP ಕಡಿಮೆ ಆಗಿದ್ರೆ ಆಟೋಮೆಟಿಕ್ಕಾಗಿ ರೆಗ್ಯುಲೇಟ್ ಆಗುತ್ತೆ. BP ಕಡಿಮೆ ಅಂತ ಹೇಳಿದ ಕಾನ್ಸೆಪ್ಟ್ ಇರಲ್ಲ. ಅದಕ್ಕೆ ನಾವು ನಾರ್ಮಲ್ ಬ್ಲಡ್ ಪ್ರೆಷರ್, ಲೋ ನಾರ್ಮಲ್ ಬ್ಲಡ್ ಪ್ರೆಷರ್, ಹೈ ನಾರ್ಮಲ್ ಬ್ಲಡ್ ಪ್ರೆಷರ್ ಅಂತ ಹೇಳಿ 3 ವಿಧಾನಗಳಲ್ಲಿ ಕ್ಯಾಟಗರೈಸ್ ಮಾಡ್ತೀವಿ. ನಿಮ್ದು ಯಾವುದಿದೆ ನೀವು ನೋಡ್ಕೊಳ್ಳಿ. ಕೆಲವರಿಗೆ ಲೋ ನಾರ್ಮಲ್ ಇರುತ್ತೆ, 100/68, 100/66 ಈ ಥರ ಲೋ ನಾರ್ಮಲ್ ಇರುತ್ತೆ. ಲೋ ನಾರ್ಮಲ್ ಇರೋರಿಗೆ ನಿಮ್ಮ ಬಾಡಿ ಬಿಲ್ಟ್ ಆ ಥರ ಇದೆ, ಅದಕ್ಕೇನು ನೀವು ತೊಂದರೆ ಇಲ್ಲ. ಕೆಲವ್ರು ಏನಂದರೆ ನಮ್ಮ ಹಾರ್ಟ್ ಒಂದು, ನಾವು ಲಾಂಗ್ ಟರ್ಮ್ ವಾಕಿಂಗ್ ಜಾಸ್ತಿ ಮಾಡಿದರೆ ನಮಗೆ ಹಾರ್ಟಲ್ಲಿ ನಮ್ಮ ಆರ್ಟರೀಸ್ ಮತ್ತು ವೇನ್ಸ್ಗಳು ಸ್ವಲ್ಪ ಬಿಲ್ಡಪ್ ಆಗುತ್ತೆ. ಮತ್ತು ಸೆಕೆಂಡ್ ಹಾರ್ಟ್ ಈಸ್ ಅವರ್ ಕಾಫ್ ಮಸಲ್ಸ್, ಕಾಲಿನ ಮೀನಖಂಡಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಮೀನಖಂಡಗಳ ಮೇಲೆ ಜಾಸ್ತಿ ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಲೋ BP-ನ, ತಲೆ ಸುತ್ತೋದು, ಲೋ BP-ನ ಕಡಿಮೆ ಮಾಡ್ಬೋದು. ಮತ್ತು ಡಯಟಲ್ಲಿನೂ ನಿಮ್ಗೇನೆಂದರೆ ನಾವು ಯೂಶ್ವಲಿ ಏನು ಹೇಳ್ತೀವಿ ಅಂದರೆ ಪ್ರೊಸೆಸ್ಡ್ ಫುಡ್ ಮತ್ತು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ಬೆಟರು. 2 ಗ್ರಾಮ್ಗಿಂತ ಕೆಳಗಡೆ ಉಪ್ಪು ತೊಗೋಬೇಕು, 2.5 ಲೀಟರ್ ಕೆಳಗಡೆ ನೀರಿನಂಶ ತೊಗೋಬೇಕು. ನೀರಿನಂಶ ಜಾಸ್ತಿ ಆದರೆ ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಬ್ಲಡ್ ವಾಲ್ಯೂಮ್ ಜಾಸ್ತಿ ಆದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋರಿಗೆ ನೀರಿನಂಶ, ಸಾಲ್ಟ್ ಅಂಶ ಕಡಿಮೆ ಮಾಡಬೇಕು. ಬ್ಲಡ್ ಪ್ರೆಷರ್ ಕಡಿಮೆ ಇರೋರಿಗೆ ಸ್ವಲ್ಪ ನೀರಿನಂಶ ಜಾಸ್ತಿ ಮಾಡಿ, ಸಾಲ್ಟ್ ಕಂಟೆಂಟ್ ಜಾಸ್ತಿ ಮಾಡಿದ್ರೆ ರೆಗ್ಯುಲೇಟ್ ಆಗ್ಬೋದು. ಓಕೆ, ಮತ್ತೊಂದು ಕರೆ ಇದೆ ಸರ್, ಸರೋಜಮ್ಮ ಅಂತ ಕನಕವಾಡಿಯಿಂದ. ಅಮ್ಮ ನಮಸ್ತೆ. ಅಮ್ಮ ಪ್ರಶ್ನೆ ಕೇಳಿ, ವೈದ್ಯರಿದ್ದಾರೆ. ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ ಪ್ಲೀಸ್, ಇಲ್ಲ ಅಂತಂದ್ರೆ ಕರೆ ಕಟ್ ಆಗುತ್ತೆ. ನಮಸ್ತೆ ಅಮ್ಮ. ಹೇಳಿ, ನಿಮ್ಮ ಪ್ರಶ್ನೆ ಹೇಳಿ. ನಮ್ಗೆ ಹೃದಯಾಘಾತ ಆಗಿತ್ತು. ಓಕೆ. ಉಸಿರಾಟ ತೊಂದರೆ ಆಗಿತ್ತು ಮೇಡಮ್. ಉಸಿರಾಟ ತೊಂದರೆ ಆಗಿತ್ತು. ಓಕೆ ಹೇಳಿ. ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಆಗಿದ್ವಿ. ಸರಿ. ಆಮೇಲೆ
ಸರ್ಜರಿ ಎಲ್ಲ ಮಾಡಕ್ ಹೋಗ್ಲಿಲ್ಲ, ಹಾಗೆ ಇದ್ ಮಾಡ್ಬಿಟ್ಟು ಕಳಿಸಿದ್ರು. ಓಕೆ ಅದಕ್ಕೆ ಊಟ ಸೇರ್ತಾ ಇಲ್ಲ ಮೇಡಮ್. ಓಕೆ ಯೋಗ ಅರ್ಥ ಆಯ್ತು ಮೇಡಮ್, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಸರಿ ಸರ್ ಈಗ ತುಂಬ ಕ್ರಿಟಿಕಲ್ ಆಗಿರುವಂಥ ಕ್ವಶನ್ ನೋಡಿ. ನಾರ್ಮಲ್ ಯೋಗ ಟೀಚರ್ಸ್ ಅಥವಾ ನಾರ್ಮಲ್ ಯೋಗದಲ್ಲಿ ಇದು ಆನ್ಸರ್ ಮಾಡೋಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಯಾಕಂದರೆ ಅವರಿಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ, ಯೋಗ ಟೀಚರ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಕ್ಯಾಚ್ ಹೋಲ್ಡ್ ಆಫ್ ಡಾಕ್ಟರ್ಸ್ ಹೂ ಆರ್ ಎನ್ಕರೇಜಿಂಗ್ ಮೆಡಿಕಲ್ ಯೋಗ. ಯಾರು ಮೆಡಿಕಲ್ ಯೋಗ ಹೇಳ್ಕೊಡ್ತಾ ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಮಾತಾಡಿ, ಅವ್ರ ಅಂಡರ್ಲಿ ವರ್ಕ್ ಮಾಡಿ ನೀವು ನಿಮ್ಮ ಪ್ರಾಕ್ಟೀಸನ್ನು ಬಿಲ್ಡ್ ಮಾಡ್ಬೋದು. ತುಂಬ ಇಂಪಾರ್ಟೆಂಟ್ ಕ್ವಶನು. ನೀವೇನು ಮಾಡಬೇಕಂದ್ರೆ ಫಸ್ಟ್ ನಿಮ್ದು ECG ಚೆಕ್ ಮಾಡ್ಕೊಳ್ಳಿ, ನಿಮ್ಮದು 2D ಎಕೋ ಚೆಕ್ ಮಾಡ್ಕೊಳ್ಳಿ. 2D ಎಕೋದಲ್ಲಿ ನಿಮ್ಮದು ಎಜೆಕ್ಷನ್ ಫ್ರಾಕ್ಷನ್ ಎಷ್ಟಿದೆ, 50-57ಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ರೆಗ್ಯುಲರಾಗಿ ನಿಮ್ಮದು ರಿಕವರಿ ತುಂಬ ಚೆನ್ನಾಗಿರುತ್ತೆ. ಅದ್ರ ಪ್ರಕಾರ ಚೆಕ್ ಮಾಡ್ಕೊಳ್ಳಿ. ಮತ್ತು ರೀಜನಲ್ ವಾಲ್ ಮೂಮೆಂಟ್ ಅಬ್ನಾರ್ಮಲಿಟೀಸ್ ಅಂತ ಹೇಳ್ತೀವಿ, ಅಥವಾ ಡಯಾಸ್ಟೋಲಿಕ್ ಡಿಸ್ಫಂಕ್ಷನ್ ಅಥವಾ ಸಿಸ್ಟೋಲಿಕ್ ಡಿಸ್ಫಂಕ್ಷನ್ ಯಾವುದಿದೆ ಚೆಕ್ ಮಾಡಿ. ನಿಮ್ಮ ಹೃದಯಾಘಾತ ಆಗಿದ್ರೆ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅಂದರೆ 2 ಪ್ರೋಸೆಸ್ ಇದೆ. ನಿಮ್ಮದು ಮೆಡಿಕಲ್ ಮ್ಯಾನೇಜ್ಮೆಂಟಲ್ಲಿ ಬರೋದ ಪ್ರಕಾರ ನೀವೇನಂದರೆ ಕೆಲವು ಪ್ಲೇಟ್ಲೆಟ್ಸ್ ಕಡಿಮೆ ಆಗುವಂಥ ಕೆಲವು ಮೆಡಿಸಿನ್ಸ್, ಕ್ಲೋಪಿಲೆಟ್ಟು ಅಥವಾ ಎಕೋಸ್ಪ್ರಿನ್ ಮೆಡಿಸಿನ್ಸ್ ನೀವು ತೊಗೋಬೇಕಾಗುತ್ತೆ ಜಾಸ್ತಿ ದಿವಸ. ಯಾಕಂದರೆ ನೆಕ್ಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗೋದನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ಈ ಮೆಡಿಸಿನ್ ಕೊಡ್ತೀವಿ ನಾವು. ಸೊ ಇದು ತೊಗೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಲಾಂಗ್ ಟರ್ಮ್ ವಾಕಿಂಗ್ಸ್, ಎಕ್ಸಸೈಸ್, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಎಕ್ಸಸೈಸ್ ಮಾಡಬೇಕು. ಕಾಲಲ್ಲಿ ಊತಾಗಿತ ಏನಾದರೂ ಇದ್ದರೆ ನೀವು ಒಂದ್ಸಲ ನಿಮ್ಮ ಡಾಕ್ಟರ್ಸ್ಗಳಿಗೆ ಚೆಕ್ ಮಾಡಿಸಿ ಅದರದ್ದು ಟ್ರೀಟ್ಮೆಂಟ್ ತೊಗೊಂಡ್ರೆ ನೀವು ಬೇಗ ಗುಣ ಆಗುತ್ತೆ. ಕಾಫ್, ಕೋಲ್ಡ್ ಇದೆಲ್ಲನೂ. ಸೊ ಹಾರ್ಟ್ ಫಂಕ್ಷನಿಂಗ್ ಮೇಲೆ ನಿಮ್ಮ ನೀರಿನ ಅಂಶ, ನಮ್ಮ ದೇಹದಲ್ಲಿ ನೀರಿನ ಅಂಶದ ಮೇಲೆ ಎಫೆಕ್ಟ್ ಬೀಳುತ್ತೆ. ಅದ್ರ ಪ್ರಕಾರ ಸ್ವಲ್ಪ ಮೆಡಿಸಿನ್ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಮೆಡಿಸಿನ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸಿಂಪಲ್ ರೆಗ್ಯುಲರ್ ಯೋಗ ಅಂತ ಹೇಳ್ತೀವಿ ನಾವೇನಂದರೆ ಸೂಕ್ಷ್ಮ ವ್ಯಾಯಾಮಗಳು, ರೇಂಜ್ ಆಫ್ ಮೂಮೆಂಟ್ಸ್ ಟೆಕ್ನಿಕ್ಸ್ಗಳು ಪ್ರಾಕ್ಟೀಸ್ ಮಾಡಿ. ರೇಂಜ್ ಆಫ್ ಮೂಮೆಂಟ್ಸ್ ಅಂದರೆ ಸಿಂಪಲ್, ನೀವು ಟೇಬಲ್ ಮೇಲೆ ಕುತ್ಕೊಂಡು ಮಾಡ್ಬೋದು, ಚೇರ್ ಮೇಲೆ ಕುತ್ಕೊಂಡು ಮಾಡ್ಬೋದು. ಆಸನಗಳಂದರೆ ತುಂಬ ಡಿಫಿಕಲ್ಟ್ ಆಸನ ಮಾಡೋದೇನಿಲ್ಲ. ಯಾರಾದರೂ ಏನಾದರೂ ಸಿಂಪಲ್ ಎಕ್ಸಸೈಸ್ ಮುದ್ರೆಗಳಿಂದನೂ ಮಾಡ್ಬೋದು. ಸಿಂಪಲ್ ಎಕ್ಸಸೈಸ್, ರೇಂಜ್ ಆಫ್ ಮೂಮೆಂಟ್ಸ್ ಮಾಡಿ. ಬಟ್ ಆ್ಯಕ್ಟಿವ್ ಆಗಿರಬೇಕು. ರೆಗ್ಯುಲರಾಗಿ ನೀವು ನಿಮ್ಮ ರುಟೀನ್ ಕಾರ್ಡಿಯೋಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಮತ್ತು ಟ್ರೀಟ್ಮೆಂಟ್ ಮುಂದುವರಿಸ್ಬೋದು. ಓಕೆ ಸರ್, ಮತ್ತೊಂದು ಕರೆ ಇದೆ. ಉಷಾ ಅಂತ ಬೆಂಗಳೂರಿನಿಂದ. ಅಮ್ಮ ನಮಸ್ತೆ, ಹೇಳಿ. ಕೇಳಿಸ್ತಾ ಇದೆ ನಿಮ್ಮ ಪ್ರಶ್ನೆ, ಹೇಳಿ. ಹೇಳಿಮ್ಮ, ಹೇಳಿ. ಕೇಳಿಸ್ತಾ ಇದೆ, ಪ್ರಶ್ನೆ ಕೇಳಿ ಮೇಡಮ್, ಕೇಳಿ. ಮೇಡಮ್ ಮಾತಾಡಿ, ಪ್ರಶ್ನೆ ಕೇಳಿ, ವೈದ್ಯರಿದ್ದಾರೆ. ಮಾತಾಡಿ. ಕೇಳಿಸ್ತಾ ಇದೆ, ನಿಮ್ಮ ಧ್ವನಿ ನನಗೆ ಕೇಳಿಸ್ತಾ ಇದೆ. ನಿಮ್ಮ ಪ್ರಶ್ನೆ ಏನಿದೆ ಅದನ್ನ ಹೇಳಿ ಮೇಡಮ್. ನನ್ನ ಮಗಳಿಗೆ 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಅವಳು. ಅವಳಿಗೆ ಸಿಕ್ಕಾಪಟ್ಟೆ ಆಟ ಆಡೋದು ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾಳೆ. ಆ ಸ್ವೆಟ್ ತುಂಬಾ ಸ್ಮೆಲ್ ಬರ್ತಾಳೆ. ಅದಕ್ಕೆ ಏನಾದ್ರು ಆಸೆಗಳಿದ್ರೆ ಏನಾದ್ರು ಆಗುತ್ತಾ, ಇಲ್ಲಾಂದ್ರೆ ಅದ್ರ ತುಂಬಾ ಆಗುತ್ತಾ ಅಂತ ಕೇಳಿ. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್, ಸೊ ಸ್ವಲ್ಪ ಕ್ವಶನ್ ಕಾಂಪ್ಲಿಕೇಟೆಡ್ ಇದೆ. ಇದು ರುಟೀನಾಗಿ ಸ್ವೆಟ್ಟಿಂಗ್ ಆಗಿದ್ರೆ ಪರವಾಗಿಲ್ಲ. ಕೆಲವು ಮಕ್ಕಳಲ್ಲಿ ಸ್ವೆಟ್ ಗ್ಲ್ಯಾಂಡ್ಸ್ ಜಾಸ್ತಿ ಇರುತ್ತೆ, ಕೆಲವು ಮಕ್ಕಳಲ್ಲಿ ಕಡಿಮೆ ಇರುತ್ತೆ. ಕೆಲವೊಂದು ಮೆಡಿಕಲ್ ಒಂದು ಡಿಸೀಸ್ ಬರುತ್ತೆ, ನಾವು ಏನಂತ ಹೇಳ್ತೀವಿ ಅಂದರೆ ಹೈಪರ್ ಹೈಡ್ರೋಸಿಸ್ ಅಂತ ಹೇಳ್ತೀವಿ. ಕೈಗಳು ಪೂರ್ತಿ ಸ್ವೆಟ್ ಆಗೋದು, ಕಾಲುಗಳು ಪೂರ್ತಿ ಸ್ವೆಟ್ ಆಗೋದು, ಆ ಥರ ಸ್ಥಿತಿ ಇದೆ. ಸ್ವಲ್ಪ ಕೆಲವು ಮೆಡಿಕೇಶನ್ಸ್ನ ಕೊಟ್ಟು ಕಡಿಮೆ ಮಾಡ್ಬೋದು. ಯೂಶ್ವಲಿ ಡಯಟನ್ನು ಸ್ವಲ್ಪ ಚೇಂಜ್ ಮಾಡಿ ನೋಡಿ. ನಿಮ್ಮ ತುಂಬ ಜಂಕ್ ಫುಡ್ ಜಾಸ್ತಿ ಕೊಡ್ತಾ ಇದ್ರೆ ಅಥವಾ ಅನ್ಟೈಮ್ಲಿ ಫುಡ್ಡನ್ನು ಕೊಡ್ತಾ ಇದ್ರೆ ಈ ಥರ ಕೆಲವು ಸಿಂಪ್ಟಮ್ಸ್ಗಳು ಆಗ್ಬೋದು. ಮತ್ತು ಬವಲ್ ಮೂಮೆಂಟ್ ಹೆಂಗಿದೆ ನೋಡಿ, ಅವ್ರ ಮೋಷನ್ ಕ್ಲಿಯರಾಗಿ ಹೋಗುತ್ತಾ ಇಲ್ಲ, ಅದೊಂದು 2 ಫೋಕಸ್ ಮಾಡಿ ನೋಡಿ. ಅಷ್ಟಿದ್ರೂ ಮತ್ತೆ ನೀವು ನಿಮ್ಮ ನಿಯರೆಸ್ಟ್ ಯಾರೋ ಡಾಕ್ಟರ್ ಒಬ್ಬರಿಗೆ ಕನ್ಸಲ್ಟ್ ಮಾಡಿ ನೋಡಿ ಚೆಕ್ ಮಾಡಿ ಒಂದ್ಸಲಿ. ಮಕ್ಕಳಲ್ಲಿ ಯೂಶ್ವಲಿ ಲ್ಯಾಕ್ ಆಫ್ ಅಪಟೈಟ್ ಇರುತ್ತೆ. ಯಾಕಂದರೆ ಸ್ನ್ಯಾಕಿಂಗು ಅಥವಾ ನಿಮ್ಮ ಡಯಟಲ್ಲಿ 2 ಊಟಗಳ ಮಧ್ಯದಲ್ಲಿ ಏನಾದರೂ ಮಕ್ಕಳಿಗೆ ನೀವು ಕೊಡ್ತಾ ಇದ್ರೆ ಅದು ಅನ್ಹೆಲ್ದಿಯಾಗಿ ಬರೀ ನಾಲ್ಗೆ ರುಚಿಗೋಸ್ಕರ ಜಾಸ್ತಿ ಕೊಡ್ತಾ ಇದ್ರೆ ಅದರಿಂದನೂ ಲೆಸ್ ಅಪಟೈಟ್ ಆಗ್ಬೋದು. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನಿಮ್ಮ ಮಕ್ಕಳ ಫುಡ್ಡನ್ನು, ಡಯಟನ್ನು ಮತ್ತು ಇದು ಟೈಮಿಂಗನ್ನು ಮೇಂಟೈನ್ ಮಾಡಿದ್ರೆ ಸರಿ ಹೋಗುತ್ತೆ. ಓಕೆ ಸರ್, ಯೋಗ ಯಾರು ಹೆಚ್ಚಾಗಿ ಯೋಗನ ಮಾಡಬೇಕು ಸರ್? ಯೋಗ ಎಲ್ಲರೂ ಮಾಡಬೇಕು. ಬಟ್ ಯಾರಿಗೆ ಕೆಲವು ಸ್ಪೆಸಿಫಿಕ್ ನೀಡ್ಸ್ ಇರುತ್ತೆ ನೋಡಿ. ಕೆಲವು ಸ್ಪೋರ್ಟ್ಸ್ ಪೀಪಲ್ ಆಗಿರಲಿ, ಆಕ್ಟರ್ಸ್ ಇರಲಿ, ನಿಮ್ಮ ಫಂಕ್ಷನಿಂಗ್ ಡಿಮಾಂಡಿಂಗ್ ಸಿಚುವೇಶನ್ ಜಾಸ್ತಿ ಇರುತ್ತೆ. ಯಾರು ಜಾಸ್ತಿ ಯೋಚನೆಗಳು ಮಾಡ್ತಾರೆ, ಯಾರು ಜಾಸ್ತಿ ಸೈಂಟಿಸ್ಟು ಅದು ಇದು ಜಾಸ್ತಿ ಯಾರು ತುಂಬ ಕ್ಲಿಷ್ಟಕರವಾದ ಲೈಫ್ ಸ್ಟೈಲಲ್ಲಿ ಇರ್ತಾರೆ ಅವರು ಜಾಸ್ತಿ ಮಾಡಬೇಕು. ಬಟ್ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಕೆಲವರಿಗೆ ದೈಹಿಕ ರಿಕ್ವೈರ್ಮೆಂಟ್ ಇರುತ್ತೆ. ಸ್ಪೋರ್ಟ್ಸ್ ಪರ್ಸನ್ ಅಂತ ಅನ್ಕೊಳ್ಳಿ, ಅವ್ರಿಗೆ ರೆಗ್ಯುಲರ್ ರೂಟೀನ್ ಪ್ರಾಕ್ಟೀಸಸ್ ಇರುತ್ತೆ. ಅದ್ರ ಜೊತೆಗೆ ಯೋಗ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಮಾಡುತ್ತೆ, ಎಂಡ್ಯೂರೆನ್ಸ್ ಇನ್ಕ್ರೀಸ್ ಮಾಡುತ್ತೆ, ಸ್ಟ್ರೆಂತ್ ಇನ್ಕ್ರೀಸ್ ಮಾಡುತ್ತೆ, ಮತ್ತೆ ರೆಸ್ಪಾನ್ಸ್ ಟೈಮ್ ಇನ್ಕ್ರೀಸ್ ಮಾಡುತ್ತೆ. ಕೆಲವು ಸ್ಪೋರ್ಟ್ಸಲ್ಲಿ ನಾನು ರೆಸ್ಪಾನ್ಸ್ ಟೈಮ್ ತುಂಬ ಕ್ವಿಕ್ ಆಗಿರಬೇಕು, ಅದಕ್ಕೋಸ್ಕರ ಯೋಗನ ನೀವು ಬಳಸ್ಕೋಬೋದು.
ನಿಮ್ಮ ನೀಡಿಗೆ ತಕ್ಕಂಗೆ ಯಾವ ಯಾವ ಪಾರ್ಟಲ್ಲಿ ನಿಮ್ಗೆ ನೀಡಿದೆ, ಮೈಂಡಲ್ಲಿ ನೀಡಿದೆಯೋ, ಬಾಡಿಲಿ ನೀಡಿದೆಯೋ, ಅಥವಾ ನಿಮ್ಮ ಆಧ್ಯಾತ್ಮಿಕ ಪ್ರೋಗ್ರೆಸ್ಗೆ ನಿಮ್ಗೆ ನೀಡಿದೆಯೋ ಅದ್ರ ಪ್ರಕಾರ ಯೋಗನ ಅಳವಡಿಸ್ಕೋಬೋದು. ಓಕೆ ಸರ್, ಈಗ ಕಚೇರಿಗಳಲ್ಲಿ ಒತ್ತಡ ಉಂಟಾಗುತ್ತೆ, ಸಾಕಷ್ಟು ಜನ ರಿಲ್ಯಾಕ್ಸ್ ಬೇಕು ಅಂತಂದಾಗ ಅವರುಗಳಿಗೆ ಯಾವುದಾದ್ರೂ ಮುದ್ರೆ ಇದೆಯಾ ಅಥವಾ ಯೋಗ ಏನಾದರೂ ಇದೆಯಾ ಅಂತ? ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಏನಂದರೆ ನಾವು ಅದಕ್ಕೆ ವರ್ಕ್ ಪ್ಲೇಸ್ ವೆಲ್ನೆಸ್ ಅಂತ ಹೇಳ್ತೀವಿ. ಇಂಡಿಯಾದಲ್ಲಿ ಅಷ್ಟು ಕಾನ್ಸೆಪ್ಟ್, ವರ್ಕ್ ಪ್ಲೇಸ್ ವೆಲ್ನೆಸ್ ಕಾನ್ಸೆಪ್ಟ್ ಅಷ್ಟು ಆಗಿ ಎಫೆಕ್ಟಿವ್ ಆಗಿಲ್ಲ. ವೆಸ್ಟರ್ನ್ ವರ್ಲ್ಡಲ್ಲಿ ಹೆಂಗಿರ್ತಾರೆ, ನಿಮಗೆ ವರ್ಕ್ ಪ್ಲೇಸ್ ವೆಲ್ನೆಸ್ಸಲ್ಲಿ ಕೆಲವು ಡೆಡಿಕೇಟೆಡ್ ಡಾಕ್ಟರ್ಸ್ಗಳು ಇರ್ತಾರೆ, ಕೆಲವು ಡೆಡಿಕೇಟೆಡ್ ಟೀಚರ್ಸ್ಗಳು ಇರ್ತಾರೆ. ಸೊ ನಾವೇನು ಮಾಡ್ಬೋದು ಅಂದರೆ, ನಾವೊಂದು ಮ್ಯಾಕ್ಸಿಮಮ್ ಟೈಮ್ ನಮ್ಮ ಫ್ಯಾಮಿಲಿ ಟೈಮ್ಗಿಂತ ಜಾಸ್ತಿ ನಾವು ವರ್ಕ್ ಪ್ಲೇಸಲ್ಲಿ ನಾವು ಸ್ಪೆಂಡ್ ಮಾಡ್ತೀವಿ. ಕೆಲವರು ಸಿಂಪಲ್ ಟೆಕ್ನಿಕ್ನ ಹೇಳ್ಕೊಡ್ತೀನಿ. ಅವಾಗಲೇ ನಾನು ಹೇಳಿದೆ 4-4-4 ಬ್ರೀದಿಂಗ್ ಟೆಕ್ನಿಕ್ ಹೇಳಿದೆ. ನಾನು ಇದೊಂದು ಹೇಳ್ಕೊಡ್ತೀನಿ, ನಾನು ತುಂಬ ಕಾಮನಾಗಿ ಯೂಸ್ ಮಾಡ್ತೀನಿ. ನೀವು ಎಲ್ಲಿ ಕಾಮನಾಗಿ ಎಲ್ಲಿ ನೀವು ಕಲ್ತಿರ್ಲಿಕ್ಕಿಲ್ಲ ಅನ್ಕೊತೀನಿ. ಇದು ಮುದ್ರೆಗಳು ಮತ್ತು ಬ್ರೀದಿಂಗ್ ಟೆಕ್ನಿಕನ್ನು ಕಂಬೈನ್ ಮಾಡಿ ಮಾಡಿರೋದು. ಸೊ ನಮ್ಮ ಕೈಯಲ್ಲಿ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ, ಥಂಬ್ಗೆ ಜಾಸ್ತಿ ನಂಬರ್ ಆಫ್ ರಿಸೆಪ್ಟರ್ಸ್ ಇದೆ ಕೈಯಲ್ಲಿ. ಅದಕ್ಕೊಂದು ಮುದ್ರೆ ಯೂಸ್ ಮಾಡ್ತೀನಿ ನಾನು. ಇದಕ್ಕೆ ನಾವು ಶಂಖ ಮುದ್ರೆ ಅಂತ ಹೇಳ್ತೀವಿ. ಸೊ ಥಂಬನ್ನು ಹಿಡ್ಕೊಂಡು, ಥಂಬ ಸುತ್ತಮುತ್ತಲಿ 4 ಬೆರಳನ್ನ ಹಿಡ್ಕೊಂಡು ಕೆಳಗಡೆ ಬೆರಳು ಬಿಟ್ಟು ನನ್ನ ನಕಲ್ಸ್ ಏರಿಯಾನ ಕವರ್ ಮಾಡಿ ಇದು ಶಂಖ ಆಕಾರದಲ್ಲಿ ತೊಗೊಂಡು ಎದೆ ಎದುರುಗಡೆ ಹಿಡ್ಕೊಂಡು ಕಣ್ಣು ಮುಚ್ಚಿ 4 ಸೆಕೆಂಡ್ ಉಸಿರು ತಗೊಳ್ಳೋದು, 4 ಸೆಕೆಂಡ್ ಉಸಿರು ಹಿಡ್ಕೊಳ್ಳೋದು, 4 ಸೆಕೆಂಡ್ ಉಸಿರು ಬಿಡೋದು. ನಾಲ್ಕು ಸೆಕೆಂಡ್ ನಿಮಗೆ ಕೌಂಟ್ ಮಾಡೋಕ್ಕೆ ಕಷ್ಟ ಆದರೆ ಕ್ಷಣಗಳು 4 ಮೂಮೆಂಟ್ಸ್ ನೀವು ಬ್ರೀದಿಂಗ್ ಇನ್, ಹೋಲ್ಡಿಂಗ್ ದ ಬ್ರೆತ್, ಬ್ರೀದಿಂಗ್ ಔಟ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ, ಇದು ಒಂದ್ಸಲಿ ನಾನು ಮಾಡಿದೆ. ಈ ಥರ ನೀವು 10 to 20 ಟೈಮ್ಸ್ ಮಾಡಿದ್ರೆ ನಿಮ್ಮ ನಂಬರ್ ಆಫ್ ಥಾಟ್ಸ್, ಯೋಚನೆಗಳು ಕಡಿಮೆ ಆಗುತ್ತೆ, ಬಾಡಿ ಮೈಂಡ್ ಸ್ಪಿರಿಟು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ, ನಿಮ್ಮ ಕ್ರಿಯಾಶಕ್ತಿ ಮತ್ತು ವರ್ಕ್ ಪ್ರೊಡಕ್ಟಿವಿಟಿ ನಿಮ್ಮದು ಇನ್ಕ್ರೀಸ್ ಆಗುತ್ತೆ, ರಿಲ್ಯಾಕ್ಸೇಷನ್ ಜಾಸ್ತಿ ಬೆಳ್ಕೊಳ್ಳುತ್ತೆ. ಓಕೆ ಓಕೆ, ಶಂಖಮುದ್ರೆ ಹೌದೇ ಅಲ್ವಾ ಸರ್? ಸರ್, ಟಿ ವಿ ಸ್ಕ್ರೀನ್ ಮೇಲೆ ಏನು ಬರ್ತಾ ಇದೆ ಅಲ್ವಾ, ಇದೇ ಮುದ್ರೆಯನ್ನು ಬಳಸಿ ಅಂತ ಸರ್ ಈಗ ಹೇಳ್ತಾ ಇದ್ರು. ಈ ಒಂದು ಮುದ್ರೆಯನ್ನು ಬಳಸಿದ್ರೆ ನಿಮ್ಮ ಒತ್ತಡ, ಕೆಲಸದ ಒತ್ತಡಗಳಲ್ಲಿ ಏನೇ ಒಂದು ಒತ್ತಡ ಇದ್ರೂ ರಿಲ್ಯಾಕ್ಸ್ ಆಗುವಂತಹ ಒಂದು ಮುದ್ರೆ ಇದು. ಸರ್, ಬಾಬುರಾವ್ ಕುಲಕರ್ಣಿ ಅಂತ ವಿಜಯಪುರದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಸರ್. ಈಗ ನನಗೆ ವಯಸ್ಸು 75. ಓಕೆ. ನಾನು ಸುಮಾರು 10 ವರ್ಷದಿಂದ ಎಕ್ಸರ್ಸೈಸ್ ಯೋಗ ವ್ಯಾಯಾಮ ಮಾಡ್ತಾ ಇದ್ದೇನೆ. ಈಗಲೂ ಕೂಡ ನಿರಂತರವಾಗಿ ಶೀರ್ಷಾಸನ ಮಾಡ್ತಾ ಇದ್ದೇನೆ. ಸರಿ ಸರ್. ಯಾವುದೇ ತೊಂದರೆ ಇಲ್ಲ. ಮತ್ತೆ ಶೀರ್ಷಾಸನ ಮಾಡ್ಬೇಕಂತ ಮಾಡಬಾರ್ದು. ಓಕೆ ಸರ್, ಥ್ಯಾಂಕ್ ಯು. ಸರ್, ಶಿರಸಾಸನ ಮಾಡಬೇಕೋ ಬೇಡ? ಒಳ್ಳೆ ಕ್ವಶನ್. ನೀವು ಪ್ರಾಕ್ಟೀಸ್ನರ್, ರೆಗ್ಯುಲರ್ ಯೋಗ ಪ್ರಾಕ್ಟೀಸ್ನರ್ ಆಗಿದ್ರೆ ಮಾಡ್ಬೋದು. ನಾವು 60 ವಯಸ್ಸು ಆದಮೇಲೆ ಏನಾಗುತ್ತೆ ಅಂದರೆ, ನಾವು ಸ್ಯಾಕ್ರೋಪೀನಿಯಾ ಅಂತ ಹೇಳ್ತೀವಿ. ಮಸಲ್ ಮಾಸು, ನಮ್ಮ ಸ್ನಾಯುಗಳು ಸ್ವಲ್ಪ ಸಾಂದ್ರತೆ ಅಥವಾ ಡೆನ್ಸಿಟಿ, ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ರೇಂಜ್ ಆಫ್ ಮೂಮೆಂಟ್ಸ್ ಜಾಸ್ತಿ ಮಾಡಿ, ಸ್ಟ್ರೆಂತ್ ಟ್ರೈನಿಂಗ್ ಜಾಸ್ತಿ ಮಾಡಿ, ಮತ್ತು ಮಸಲ್ ಬಲ್ಕ್ ಇನ್ಕ್ರೀಸ್ ಆಗುವಂಥ ಕೆಲವು ಎಕ್ಸಸೈಸ್ ಮಾಡಿ. ಅದ್ರ ಜೊತೆಗೆ ಶೀರ್ಷಾಸನ ಮೊದಲಿಂದ ಮಾಡ್ತಾ ಇರಬೇಕಾದ್ರೆ ನೀವು ನಿಮ್ಮ ಬಾಡಿ ಮೈಂಡ್ಗೆ ಅದು ಅಡಾಪ್ಟ್ ಆಗಿರುತ್ತೆ, ಏನು ತೊಂದರೆ ಇಲ್ಲ, ಮಾಡ್ಬೋದು. ಮತ್ತು ಒಂದ್ಸಲಿ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ಕೊಳ್ಳಿ, ಮತ್ತು ಏನಾದರೂ ಅಸೋಸಿಯೇಟೆಡ್ ಡಿಸೀಸ್ ಏನಾದರೂ ಇದ್ದರೆ ಸ್ವಲ್ಪ ಚೆಕ್ ಮಾಡ್ಕೊಂಡು ಮಾಡ್ಬೋದು. ಅಂಡರ್ ಗೈಡೆನ್ಸ್ ಮಾಡ್ಬೋದು. ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಡೆಫಿನೆಟ್ಲಿ ಮಾಡ್ಬೋದು. ಓಕೆ ಸರ್, ಇನ್ನಷ್ಟು ಮಾಹಿತಿಯನ್ನು ನೀಡೋಣ. ಅದಕ್ಕಿಂತ ಮುಂಚೆ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕ ವಿರಾಮ ತೆಗೆದುಕೊಳ್ಳೋಣ. ಹೊಸ ಹೊಸ ಅಡುಗೆಗಳನ್ನ ನೋಡಿ ಕಲಿಯಬೇಕೆ? ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಹಾಗಾದರೆ ನಿಮಗಿದೆ ಇಲ್ಲೊಂದು ಸಂತೋಷದ ಸುದ್ದಿ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿಕಾರ. ಹಿಂದೆ ನೀವೆಲ್ಲ ಆಹಾ ಎಂತ ರುಚಿ ಕಾರ್ಯಕ್ರಮ ನೋಡ್ತಾ ಬಂದಿದ್ದೀರಾ. ಆದರೆ ಇನ್ನು ಮುಂದೆ ಅದೇ ಕಾರ್ಯಕ್ರಮ ವಿಶೇಷ ಅತಿಥಿಗಳೊಂದಿಗೆ, ವಿಶೇಷ ಅಡುಗೆಗಳೊಂದಿಗೆ ಪ್ರಸಾರವಾಗ್ತಾ ಇದೆ. ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಹಾಗಾದರೆ ತಪ್ಪದೇ ವೀಕ್ಷಿಸಿ ಆಹಾ ಎಂತ ರುಚಿ ಕಾರ್ಯಕ್ರಮ ಪ್ರತಿ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಯೋಗ ಬಗ್ಗೆ ಹೇಳ್ತಾ ಇದ್ರಿ. ಒಬ್ಬ ವ್ಯಕ್ತಿ ದಿನಕ್ಕೆ ಎಷ್ಟು ಗಂಟೆ ಯೋಗ ಮಾಡಬೇಕು ಅಂತ? ಅಗೇನ್ ಇದು ನಿಮ್ಮ ನೀಡ್ ಮೇಲೆ ಡಿಪೆಂಡು. ನಿಮಗೆ ತುಂಬ ಬ್ಯುಸಿ ಆಗಿದ್ರೆ ಒಂದು ಅಟ್ಲೀಸ್ಟ್ 20 ನಿಮಿಷ ಆದರೂ ಮಾಡಲೇಬೇಕು.
ಸ್ವಲ್ಪ ಬ್ರಿಸ್ಕ್ ವಾಕಿಂಗು, ರೇಂಜ್ ಆಫ್ ಮೂಮೆಂಟ್ ಎಕ್ಸಸೈಸು, 1 ಅಥವಾ 2 ಪ್ರಾಣಾಯಾಮಗಳು ಅಥವಾ 1 ಅಥವಾ 2 ಆಸನಗಳು ಮಾಡಿ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಮಾಡ್ಕೊಂಡು ಒಂದು ಚಿಕ್ಕ ಪ್ಯಾಕೇಜ್ ಥರ ಒಂದು 20 ಮಿನಿಟ್ಸ್ ನೀವು ಕೊಡ್ಬೋದು ಟೈಮು. ಸೊ ಸ್ಪೋರ್ಟ್ಸ್ ಪರ್ಸನಾಲಿಟಿ ಅಥವಾ ತುಂಬ ಬ್ಯುಸಿ ಪರ್ಸನಾಲಿಟಿ ಇದ್ದರೆ ನೀವು ಸ್ವಲ್ಪ ಜಾಸ್ತಿ ಒಂದು 45 ಮಿನಿಟ್ಸ್ ಮಾಡಿದ್ರೂ ಪರವಾಗಿಲ್ಲ. ಈಗ ಮಾಡರ್ನ್ ವರ್ಲ್ಡ್ ಹೆಂಗಿದೆ ಅಂದರೆ ನಾವು ಯಾವಾಗಲೂ ಮಲ್ಟಿ ಟಾಸ್ಕಿಂಗ್ ಮತ್ತು ಬ್ಯುಸಿಯಲ್ಲಿ ತುಂಬ ಬ್ಯುಸಿ ಇರ್ತೀವಿ. ಆ ಪ್ರಕಾರ ನಾವು ಮೋರ್ ಆಕ್ಟಿವಿಟಿಗೆ ಪ್ರಮೋಷನ್ ಜಾಸ್ತಿ ಕೊಡ್ತೀವಿ ಹೊರತು ಯಾರು ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾರೆ, ರಿಲ್ಯಾಕ್ಸೇಷನಲ್ಲಿ ರಿಲ್ಯಾಕ್ಸ್ ಆಗಿರ್ತಾರೆ, ನಾವು ಅಷ್ಟು ಎನ್ಕರೇಜ್ ಮಾಡಲ್ಲ, ಸುಮ್ಮನೆ ಖಾಲಿ ಕುಂತಿದೆ ನೋಡೋ ಅಂತ ಅಂತೀವಿ. ಬಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು, ಅದನ್ನ ಕಲ್ಕೋಬೇಕು. ಆಕ್ಚುಲಿ ಅದರಿಂದ ನಮಗೆ ಕೋಪಿಂಗ್ ಸ್ಕಿಲ್ ಬಿಲ್ಡ್ ಆಗುತ್ತೆ. ಕೋಪಿಂಗ್ ಸ್ಕಿಲ್ ಬಿಲ್ಡ್ ಅಂದ್ರೆ ನಾವು ಯಾವುದೇ ಸ್ಟ್ರೆಸ್ ಅನ್ನ ನಾವು ಫೈಟ್ ಔಟ್ ಮಾಡೋಕೆ ನಮಗೆ ಅದೊಂದು ಒಳಗಡೆಯಿಂದಾನೇ ರಿಸೋರ್ಸಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಅಟ್ಲೀಸ್ಟ್ 20 ಮಿನಿಟ್ಸ್ ಟು 45 ಮಿನಿಟ್ಸ್ ರೆಗ್ಯುಲರ್ ಆಗಿ ಯೋಗ ಮಾಡಲೇಬೇಕು. ಯಾವ ಸಮಯದಲ್ಲಿ ಯೋಗನ ಹೆಚ್ಚು ಮಾಡಬೇಕು ಅಂತ ಸರ್? ಉತ್ತಮ ಯಾವುದು ಅಂತ? ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನೀವು ನಿಮ್ಮ ಟೈಮ್ ರೆಗ್ಯುಲೇಟ್ ಮಾಡೋ ಥರ ಇದ್ರೆ 5 ರಿಂದ 6 ಒಳ್ಳೆ ಟೈಮು. ಮಾಡರ್ನ್ ನಿಮ್ಮ ಟೈಮ್, ನಿಮ್ಮ ಆಫೀಸ್ ಹೋಗೋದು, ಮಕ್ಕಳ ಸ್ಕೂಲ್ ಬಿಡೋದು ಆ ಥರ ಇದ್ರೂ ಕೂಡ ಒಂದು 5 ರಿಂದ 6 ನೀವು ಈ ಟೈಮನ್ನು ನೀವು ಅಡಾಪ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆ. ಯಾರಿಗೆ 5 ರಿಂದ 6 ಎದ್ದೇಳಕ್ಕಾಗಲ್ಲೋ ಅಥವಾ ಡಿಫಿಕಲ್ಟ್ ಆಗುತ್ತೋ ಅವರಿಗೆ ಒಂದೇ ರಿಕ್ವೆಸ್ಟ್ ಏನಂದರೆ ಎನಿ ಟೈಮ್ ಮಾಡ್ಬೋದು. ಬೆಳಗ್ಗೆ ಬೆಟರು, ಸಾಯಂಕಾಲ ಬೆಟರು. ಯೋಗ ಮಾಡೋಕ್ಕಿಂತ ಮುಂಚೆ ಒಂದು 40 ರಿಂದ 60 ನಿಮಿಷ ಹೊಟ್ಟೆ ಎಲ್ಲ ಖಾಲಿ ಇರಬೇಕು. ಸೊ ದಿಸ್ ಈಸ್ ಬೇಸಿಕ್ ರಿಕ್ವೈರ್ಮೆಂಟ್ ನಮಗೆ ಯೋಗ. ಸರ್ ಮತ್ತೊಂದು ಕರೆ ಇದೆ, ವೀಣಾ ಅಂತ ಬೆಂಗಳೂರಿನಿಂದ. ಅಮ್ಮ ನಮಸ್ತೆ, ಕೇಳಿಸ್ತಾ ಇದೆ ಅಲ್ವಾ? ಪಾರ್ಕಿನ್ಸನ್ ಬಗ್ಗೆ ಯೋಗ ಯಾವ್ದು ಮಾಡಬೇಕು? ಮತ್ತೊಮ್ಮೆ ಪ್ರಶ್ನೆ ಹೇಳಿ. ಪಾರ್ಕಿನ್ಸನ್ ಬಗ್ಗೆ ಯೋಗ ಯಾವ್ದು ಮಾಡಬೇಕು? ಮೇಡಮ್ ಏನಂದ್ರೆ ನಾನು ಮೆಡಿಕಲ್ ಯೋಗದಲ್ಲಿ ಏನ್ ನಾವು ಮಾಡ್ತೀವಿ ಅಂದ್ರೆ, ನಾವು ಮೆಡಿಕಲ್ ಯೋಗದಲ್ಲಿ ನೀವು ನೋಡಿ ಎಷ್ಟು ಡಿಫಿಕಲ್ಟ್ ಕ್ವಶನ್ ಇದೆ ಇದು. ಪಾರ್ಕಿನ್ಸನ್ ನಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಡೋಪಾಮಿನ್ ಸೆಕ್ರೇಷನ್ ಬ್ರೈನ್ ಅಲ್ಲಿ ಕಡಿಮೆ ಆಗುತ್ತೆ ಆಟೋಮೆಟಿಕ್ ಆಗಿ. ಯಾವುದೋ ಒಂದು ಕಾರಣದಿಂದ, ಜೆನೆಟಿಕ್ ಕಾರಣ ಇರ್ಬೋದು, ಯಾವುದೋ ಒಂದು ಕಾರಣ ಇರ್ಬೋದು, ಪಾರ್ಕಿನ್ಸನ್ಸ್ ಡಿಸೀಸ್ ಬರುತ್ತೆ. ಕೈಗಳು ಶೇಕ್ ಆಗೋದು, ಬ್ರಾಡಿಕೈನೆಸ್, ಕೆಲವೆಲ್ಲ ಪ್ರಾಬ್ಲಮ್ಸ್ಗಳಿರುತ್ತೆ. ನಾವೇನಂದ್ರೆ ಬ್ರೈನ್ ಇಂದ ನಮ್ಮ ಬಾಡಿಗೆ ಕಂಟ್ರೋಲ್ ಹೆಂಗೆ ಬರುತ್ತೆ ಅಂದರೆ ಡೋಪಾಮಿನ್ ಇಂದ ಕಂಟ್ರೋಲ್ ಬರುತ್ತೆ. ಸೊ ನಾರ್ಮಲ್ ಆಗಿ ನಾವು ಏನು ಮೆಡಿಕೇಶನ್ಸ್ ಏನಿದೆ ತಗೊಳ್ಳೇಬೇಕು. ನೀವಾಗೆ ಮೆಡಿಸಿನ್ಸ್ ನಿಲ್ಸಕ್ಕೆ ಹೋಗಲೇಬೇಡಿ. ನಿಮ್ಮ ನ್ಯೂರಲಾಜಿಸ್ಟ್ ಜೊತೆ ಕನ್ಸಲ್ಟ್ ಮಾಡಿ. ಅದ್ರ ಜೊತೆಗೆ ನನ್ನ ಸ್ಪೆಷಾಲಿಟಿ ಏನಂದರೆ ಸ್ಪೆಸಿಫಿಕಲಿ ನರಗಳ ರಿಲೇಟೆಡೇ ನಾನು ಜಾಸ್ತಿ ವರ್ಕ್ ಮಾಡೋದು. ಸೊ ಪಾರ್ಕಿನ್ಸನ್ಸಲ್ಲಿ ನಾನೊಂದು 36 ನಿಮಿಷದ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ, ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಏನಂದರೆ ನಾವು ರೇಂಜ್ ಆಫ್ ಮೂಮೆಂಟ್ಸ್ ಜಾಸ್ತಿ ಮಾಡಬೇಕು, ಮತ್ತು ಬ್ರೈನಿಗೆ ಹೋಗುವಂಥ ಸಂವೇದನೆಗಳು, ಸೆನ್ಸರಿ ಇನ್ಪುಟ್ಸ್ನ ಜಾಸ್ತಿ ಮಾಡಬೇಕು. ಸೊ ನಿಮಗೆ ಟೀ ಕಪ್ ಹಿಡಿಯೋಕ್ಕೆ ಕಷ್ಟ ಆಗ್ಬೋದು. ಅಲ್ಲಿ ಕೆಲವರಿಗೆ ನಾವು ಲಂಬ್ರಿಕಲ್ಸ್ ಅಂತ ಹೇಳ್ತೀವಿ. ಕೈ ಬೆರಳುಗಳ ಮಧ್ಯದಲ್ಲಿ ಲಂಬ್ರಿಕಲ್ಸ್ ಅಂತ ಇರುತ್ತೆ ಸ್ನಾಯುಗಳು. ಆ ಲಂಬ್ರಿಕಲ್ಸ್ ಎಕ್ಸಸೈಸ್ ಜಾಸ್ತಿ ಮಾಡಬೇಕು. ಫ್ಲೆಕ್ಸರ್ ಮತ್ತು ಎಕ್ಸ್ಟೆನ್ಸರ್ ಕಂಪಾರ್ಟ್ಮೆಂಟ್ ಆರ್ಮ್ಸ್ ಎಕ್ಸಸೈಸ್ ಜಾಸ್ತಿ ಮಾಡಬೇಕು. ಲೆಗ್ ಕ್ವಾಡ್ರಿಸೆಪ್ಸು, ಹ್ಯಾಮ್ಸ್ಟ್ರಿಂಗ್ಸ್ ಮಸಲ್ಸು ಎಕ್ಸಸೈಸ್ ಜಾಸ್ತಿ ಮಾಡಬೇಕು. ನಿಮ್ಮ ಗೇಟ್ ಟ್ರೈನಿಂಗ್ ಅಂತ ಹೇಳ್ತೀವಿ ನಾವು. ನಿಮ್ಮ ಫಿಸಿಯೋಥೆರಪಿಸ್ಟ್ ಹತ್ರದಲ್ಲಿ ಹೋದರೆ ಗೇಟ್ ಟ್ರೈನಿಂಗ್ ಮಾಡಿಕೊಡ್ತಾರೆ, ಗೇಟ್ ಟ್ರೈನಿಂಗ್ ಮಾಡ್ಕೋಬೇಕು. ಅದ್ರ ಪ್ರಕಾರ ನಿಮ್ಮ ಯಾವ ಸ್ಥಿತಿಯಲ್ಲಿದೆ, ಪಾರ್ಕಿನ್ಸನ್ಸ್ ಯಾವ ಸ್ಟೇಜಲ್ಲಿದೆ, ಅದ್ರ ಪ್ರಕಾರ ನಾವು ಎಕ್ಸಸೈಸನ್ನು ಮಾಡ್ಯುಲೇಟ್ ಮಾಡಬೇಕು. ಇದು ಒಂದು ಎಕ್ಸಸೈಸ್ ಫಿಟ್ ಫಾರ್ ಆಲ್ ಅಂತೇಳಿ ಇರಲ್ಲ. ನಿಮ್ಮ ಏಜು ಮತ್ತು ಡಿಸೀಸ್ ಫ್ರೀಕ್ವೆನ್ಸಿ, ಡಿಸೀಸ್ ಇಂಟೆನ್ಸಿಟಿ ಪ್ರಕಾರ ನಾವು ಅದನ್ನು ರೆಗ್ಯುಲೇಟ್ ಮಾಡ್ತೀವಿ. ಬಟ್ ಈಸಿಯಾಗಿ ಮಾಡೋವಂಥದ್ದು ಯಾವುದಂದರೆ ಸೂಕ್ಷ್ಮ ವ್ಯಾಯಾಮಗಳು ಎಲ್ಲನೂ ಮಾಡಿ ಚೇರಲ್ಲಿ ಕುತ್ಕೊಂಡು ಸೂರ್ಯ ನಮಸ್ಕಾರ ಮಾಡ್ಬೋದು, ಚೇರಲ್ಲಿ ಕುತ್ಕೊಂಡು ಚಂದ್ರ ನಮಸ್ಕಾರನೂ ಮಾಡ್ಬೋದು, ನಾಡಿ ಶೋಧನ ಪ್ರಾಣಾಯಾಮ ಮಾಡ್ಬೋದು. ನೀವು ಪಾರ್ಕಿನ್ಸನ್ಸಲ್ಲಿ ಆಯುರ್ವೇದ ಪ್ರಕಾರ ಒನ್ ಆಫ್ ದ ವಾತ ವೃದ್ಧಿ ಇದು. ನಾವು ಅದರಲ್ಲಿ ಲೆಫ್ಟ್ ನಾಸ್ಟ್ರಿಲ್ ಬ್ರೀದಿಂಗ್ ಜಾಸ್ತಿ ಮಾಡ್ತೀವಿ. ಸೊ ಈ ಥರ ಕೆಲವು ನಾವು ಡಿಸೈನ್ ಮಾಡಿ ಕೊಡಬೇಕಾಗುತ್ತೆ. ಬಟ್ ಅದು ರೆಗ್ಯುಲರ್ ಆಗಿ ರೂಟೀನಾಗಿ ಮಾಡೋದು ನೀವು ರೇಂಜ್ ಆಫ್ ಮೂಮೆಂಟ್ ಎಕ್ಸಸೈಸ್, ಸೂಕ್ಷ್ಮ ವ್ಯಾಯಾಮಗಳು, ನಾಡಿ ಶೋಧನ ಪ್ರಾಣಾಯಾಮ, ಸಿಟ್ಟಿಂಗ್ ಚೇರಲ್ಲಿ ಕೂತ್ಕೊಂಡು ಸೂರ್ಯ ನಮಸ್ಕಾರಗಳು, ಇಷ್ಟು ನೀವು ಅಡಾಪ್ಟ್ ಮಾಡ್ಕೊಳ್ಳಿ, ಫಾಲೋಡ್ ಬೈ ಎಕ್ಸ್ಟೆಂಡೆಡ್ ರಿಲ್ಯಾಕ್ಸೇಷನ್. ಓಕೆ ಸರ್, ಮತ್ತೊಂದು ಕರೆ ಇದೆ ದಾವಣಗೆರೆಯಿಂದ. ಸುನೀತಾ ಅಂತ. ಅಮ್ಮ ನಮಸ್ಕಾರ. ಮೇಡಮ್ ನಿಮ್ಮ ಪ್ರಶ್ನೆ ಏನಿದೆ ಕೇಳಿ, ವೈದ್ಯರಿದ್ದಾರೆ. ಥ್ಯಾಂಕ್ ಯು. ಯೋಗ ವೆಯ್ಟ್ ಲಾಸ್ ಮಾಡೋದಕ್ಕೆ ಯಾವ ಯೋಗ ಸೂಕ್ತ? ಓಕೆ, ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಕ್ವಶನ್ ಇದು, ಎಲ್ಲರಿಗೂ ಬೇಕು. ಹೌದು. ಅಮೇರಿಕಾ, ಚೈನಾ ಮತ್ತು ಇಂಡಿಯಾ ಟಾಪ್ 3 ಹೆವಿ ವೇಟ್ ಕಂಟ್ರೀಸ್ ಅಂತ ಹೇಳ್ಬೋದು. ಅಮೇರಿಕಾ ಫಸ್ಟು, ಚೈನಾ ಸೆಕೆಂಡು, ಇಂಡಿಯಾ ಥರ್ಡ್. ಸೊ ನಾವೇನಂದರೆ ನಮಗೆ ವೆಸ್ಟರ್ನ್ ಮತ್ತು ಈಸ್ಟರ್ನ್, ನಾವು ನಮ್ಮ ಸಂಸ್ಕೃತಿ ಮತ್ತು ಹೊರಗಡೆ ಅಂತ ಬರೋ ಸಂಸ್ಕೃತಿನ ನಾವು ಬಹುಬೇಗ ಅಡಾಪ್ಟ್ ಮಾಡ್ಕೊತಿದ್ದೀವಿ. ಎಕ್ಸ್ಟರ್ನಲ್ ನಾವು ಹೊರಗಡೆ ಊಟ ಮಾಡೋದಿರ್ಬೋದು, ನಿಮ್ಮ ಝೊಮ್ಯಾಟೊ ಇದೆಲ್ಲ ಹೊರಗಡೆಯಿಂದ ಊಟದ ಎಲ್ಲ ಇರ್ಬೋದು. ನಮ್ಮೇನಾಗಿದೆ ಅಂದರೆ ನಮ್ಮ ಇಂಟೇಕ್ ಆಫ್ ಕ್ಯಾಲರೀಸ್ ಜಾಸ್ತಿ ಇದೆ, ಔಟ್ಪುಟ್ ಕಡಿಮೆ ಇದೆ. ಸೊ ಇದಕ್ಕೋಸ್ಕರ ಯಾವ ಯೋಗದಲ್ಲಿ ನಿಮ್ಮ ಬೇಸಿಕ್
ಬ್ರೀದಿಂಗ್ ಕೆಪಾಸಿಟಿ ಜಾಸ್ತಿ ಮಾಡೋವಂಥದ್ದು ಅಥವಾ ಬೇಸಲ್ ಮೆಟಬಾಲಿಕ್ ರೇಟ್ ಜಾಸ್ತಿ ಮಾಡೋಂಥ ಎಕ್ಸಸೈಸನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇದು ಸೂರ್ಯ ಮುದ್ರೆ ಹೇಳ್ಕೊಡ್ತೀನಿ. ಯೂಶಲಿ ಸೂರ್ಯ ಮುದ್ರೆ ಒಂದು 5 ನಿಮಿಷದಿಂದ ಸ್ಟಾರ್ಟ್ ಮಾಡಿ, ಸೂರ್ಯ ಮುದ್ರೆ 5 ನಿಮಿಷ, ಮತ್ತೆ ರೈಟ್ ನಾಸ್ಟ್ರಲ್ ಬ್ರೀದಿಂಗ್ ಅಂತ ಹೇಳ್ತೀವಿ ನಾವು. ಸೂರ್ಯ ಅನುಲೋಮ ವಿಲೋಮ ಪ್ರಾಣಾಯಾಮ SAV ಅಂತ ಹೇಳ್ತೀವಿ. ನಾನು ಏನು ಅಡಾಪ್ಟ್ ಮಾಡ್ತೀನಿ ಅಂದರೆ, ನಿಮ್ಮ BP ಎಲ್ಲ ಕರೆಕ್ಟ್ ಆಗಿದ್ರೆ ಸೂರ್ಯ ಅನುಲೋಮ ವಿಲೋಮ ಪ್ರಾಣಾಯಾಮ ಓನ್ಲಿ ರೈಟ್ ನಾಸ್ಟ್ರಲ್ ಬ್ರೀದಿಂಗ್ ಒಂದು 40 ಸಲ ಬೆಳಿಗ್ಗೆ, 40 ಸಲ ಮಧ್ಯಾಹ್ನ, 40 ಸಲ ಸಾಯಂಕಾಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಪ್ಲಸ್ ಸೂರ್ಯ ಮುದ್ರೆ ಮಾಡಿ ಒಂದು 2 ರಿಂದ 5 ನಿಮಿಷ ಅಷ್ಟೇ. ಅದ್ರ ಜೊತೆಗೆ ನಿಮಗೆ ಮೊಳಕಾಲು ನೋವಿಲ್ಲ, ಬೆನ್ನು ನೋವಿಲ್ಲ, ಆ ಥರ ಏನಾದರೂ ಇದ್ದರೆ ನೀವು ರೆಗ್ಯುಲರ್ ಆಗಿ ಸ್ವಲ್ಪ ಫಾಸ್ಟ್ ಸೂರ್ಯ ನಮಸ್ಕಾರ ಅಡಾಪ್ಟ್ ಮಾಡ್ಕೊಂಡ್ರೆ ಬೆಟರು. ಒಂದು 3 ರಿಂದ 5 ಕಿಲೋಮೀಟರ್ ವಾಕಿಂಗ್ ಇದ್ದರೆ ಬೆಟರ್. ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತೀವಿ. ಬ್ರಿಸ್ಕ್ ವಾಕಿಂಗಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಬ್ಲಡ್ಡಲ್ಲಿರುವಂಥ ಗ್ಲೂಕೋಸ್ ಯುಟಿಲೈಸ್ ಆಗುತ್ತೆ. ಆ ಗ್ಲೂಕೋಸ್ ಯುಟಿಲೈಸೇಷನ್ ಆದಮೇಲೆ ಒಂದು 20 to 30 ಮಿನಿಟ್ಸ್ ಆದಮೇಲೆ ಮತ್ತೆ ಇನ್ನೂ ಎಕ್ಸಸೈಸ್ ಮಾಡ್ತಾ ಇದ್ರೆ ಆವಾಗ ನಿಮ್ಮದು ಫ್ಯಾಟ್ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಪ್ರಕಾರ ನಾವು ಯೋಗದಲ್ಲಿ ಫಾಸ್ಟ್ ಬ್ರೀದಿಂಗ್ ಟೆಕ್ನಿಕ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ. ನನ್ನ ಯೋಗ ಕ್ಲಾಸಲ್ಲಿ ಏನು ಯೂಸ್ ಮಾಡ್ತೀನಿ ಅಂದರೆ, ರೂಟೀನ್ ಆಸನಗಳೇ ಇರುತ್ತೆ, ಬಟ್ ಅಲ್ಲಿ ಕಪಾಲಭಾತಿನ ನಾನು ಜಾಸ್ತಿ ಮಾಡ್ತೇನೆ. ನಿಮಗೆಲ್ಲ ನಾವು ಬೇಸಿಕ್ ನಾವು ಏನು ಮಾಡ್ತೀವಿ ಅಂದರೆ, ಮೆಡಿಕಲ್ ಕಂಡೀಷನಿಂಗ್ ಎಲ್ಲ ಚೆಕ್ ಮಾಡ್ತೀವಿ. ನಿಮ್ಮ ಬೇಸಿಕ್ ವೈಟಲ್ಸ್, BP, ಶುಗರ್ ಎಲ್ಲ ಚೆಕ್ ಮಾಡಿ, ನಿಮ್ಮ ECG, 2D ಎಕೋ ಎಲ್ಲ ಚೆಕ್ ಮಾಡಾದ್ಮೇಲೆ ನಾನು ಯೂಶಲಿ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀವಿ. ಸಿಂಪಲ್ ಏನು ಟೆಕ್ನಿಕ್ ಅಂದರೆ, ಲಿಪಿಡ್ ಆಕ್ಸಿಡೇಷನ್, ಫ್ಯಾಟ್ ನಾವು ಬರ್ನಿಂಗ್ ಕೆಪಾಸಿಟಿನ ಬಿಲ್ಡ್ ಮಾಡೋಕ್ಕೋಸ್ಕರ ಉಸಿರಾಟ ಮತ್ತು ದೇಹದ ಆಸನಗಳನ್ನು ಯೂಸ್ ಮಾಡ್ತೀವಿ. ಆಸನಗಳಲ್ಲಿ ಮೇನ್ಲಿ ಸ್ವಲ್ಪ ಫಾಸ್ಟ್ ಮತ್ತು ಸ್ಟ್ರಾಂಗ್ ಎಕ್ಸಸೈಸನ್ನು ನಾವು ಅಡಾಪ್ಟ್ ಮಾಡ್ಕೊತೀವಿ. ಆಸನಗಳಲ್ಲೂ ನಾನು ಎಲ್ಲಿ ವೇಟ್ ಕಡಿಮೆ ಮಾಡಬೇಕು, ಹೊಟ್ಟೆಯಲ್ಲಿ ಕಡಿಮೆ ಮಾಡಬೇಕಂದ್ರೆ ಹೊಟ್ಟೆ ರಿಲೇಟೆಡ್ ಆಸನಗಳು, ತೊಡೆ ಮತ್ತು ಹ್ಯಾಮ್ಸ್ಟ್ರಿಂಗ್ಸ್ ಅಲ್ಲಿ ಕಡಿಮೆ ಮಾಡಬೇಕಂದ್ರೆ ಅದರ ರಿಲೇಟೆಡ್ ಆಸನಗಳು ನಾವು ಡಿಸೈನ್ ಮಾಡಿ ಕೊಡ್ತೀವಿ. ಓಕೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೂಡ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ದೂರವಾಣಿ ಸಂಪರ್ಕದ ಕರೆಯನ್ನ ಹಾಕಿರ್ತೀವಿ, ನಂಬರನ್ನು ಹಾಕಿರ್ತೀವಿ. ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತೆಗೆದುಕೊಳ್ಬೋದು. ಸರ್, ಮಾತನಾಡ್ತಾ ಇದ್ವಿ, ಇತ್ತೀಚಿನ ದಿನಗಳಲ್ಲಿ ವರ್ಕೌಟ್ ಮಾಡುವಾಗ ಹೃದಯಾಘಾತದಿಂದ ಯುವಕರು ಸಾವನ್ನಪ್ತಾ ಇದ್ದಾರೆ. ಈ ಬಗ್ಗೆ ಹೇಳೋದಾದ್ರೆ ಸರ್, ಯಾಕೆ ಅಂತ? ಇದೊಂದು ತುಂಬಾ ಕ್ರಿಟಿಕಲ್ ಫೇಸ್. ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಹೆಂಗಿದೆ ಅಂದರೆ, ಹಳೆ ಕಾಲದಲ್ಲಿ ಒಂದು 60 ವರ್ಷ ಹಳೆದರಲ್ಲಿ ನಮ್ಮದು ಜಾಸ್ತಿ ವರ್ಕ್ ಏನಾಗ್ತಿತ್ತು ಅಂದರೆ, ಓಡಾಟ ಇರೋದು, ಹೊಲದಲ್ಲಿ ಫೀಲ್ಡಲ್ಲಿ ವರ್ಕ್ ಮಾಡೋದು, ಬಿಸಿಲಲ್ಲಿ ವರ್ಕ್ ಮಾಡೋದು, ಎಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಾಯಿತ್ತು. ನಮ್ಮ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ತಾ ಏನಾಗ್ತಾ ಇದೆ ಅಂದರೆ, ನಮ್ಮ ಮೈಂಡ್ ಆ್ಯಕ್ಟಿವಿಟಿ ಜಾಸ್ತಿ ಮತ್ತು ಸಿಟ್ಟಿಂಗ್ ಜಾಸ್ತಿ. ನಾವು ಸಿಟ್ಟಿಂಗ್ ಇಸ್ ಅ ನ್ಯೂ ಫಾರ್ಮ್ ಆಫ್ ಡಿಸೀಸ್ ಅಂತ ಹೇಳ್ಬೋದು. ನಾವು ಕುಂತಲ್ಲೇ ಕುಂತಿರೋದು ನಾವು ಏನೋ ಹೇಳ್ತೀವಿ ಅಂದರೆ, ಇಟ್ ಈಸ್ ಈಕ್ವಲ್ ಟು ಸ್ಮೋಕಿಂಗ್. ನಾನು ಸ್ಮೋಕ್ ಮಾಡಲ್ಲ ಅಂತ ಅನ್ಬೋದು, ಬಟ್ ನಾನು 12 ಗಂಟೆ ಕುಂತಲ್ಲೇ ಕೆಲಸ ಮಾಡಿದ್ರೆ ನಮಗೆ ಹೊಟ್ಟೆ ಆಸುಪಾಸಿನಲ್ಲಿ ಫ್ಯಾಟ್ ಡಿಪೋಸಿಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ. ವಿಸರಲ್ ಫ್ಯಾಟ್ ನಮ್ಮ ಇಂಟರ್ನಲ್ ಆರ್ಗನ್ಗಳ ಮೇಲೆ ಫ್ಯಾಟ್ ಪ್ರಮಾಣ ಜಾಸ್ತಿ ಆಗುತ್ತೆ. ನಾವೇನು ಮಾಡ್ಬೋದು ಅಂದರೆ, 2-3 ಪ್ರಿವೆಂಟಿವ್ ಬ್ಲಡ್ ಟೆಸ್ಟ್ಗಳಿದೆ. ಹೋಮೋಸಿಸ್ಟಿನ್, ಲೈಪೋಪ್ರೋಟೀನ್ ಮತ್ತು ಕಾರ್ಡಿಯಾಕ್ ಟ್ರೋಪೋನಿನ್ ಅಂತ ಹೇಳಿ ನಾವು ಹೇಳ್ತೀವಿ. ಇದನ್ನು ಯಾವಾಗೋ ಒಂದ್ಸಲಿ 40 ಇಯರ್ಸ್ ಅಬೋವ್ ನೀವು ಒಂದ್ಸಲಿ ಚೆಕ್ ಮಾಡ್ಕೊಂಡು ಬೆಟರು. ಮತ್ತು ನಿಮ್ಮ ಯಾವುದೋ ಒಂದು, ನೀವು ಬರೀ ನಾನು ಯೋಗ ಅಂತಲೇ ಹೇಳಲ್ಲ, ಯೋಗ ಇದ್ದರೆ ಒಳ್ಳೆಯದು, ಬಟ್ ವಾಕಿಂಗ್ ಆದರೂ ಮಾಡ್ಬೋದು, ಸಿಂಪಲ್ ಜಿಮ್ ಟೆಕ್ನಿಕ್ಸ್ ಮಾಡ್ಬೋದು. ಬಟ್ ಯಾವುದು ಹೆವಿ ಎಕ್ಸಸೈಸ್ ನೀವು ಅಂಟಿಲ್ ನೀವು ಸ್ಪೋರ್ಟ್ಸಲ್ಲಿ ಇರೋರು ಇದ್ದರೆ ಮಾತ್ರ, ಅಂಡರ್ ಗೈಡೆನ್ಸಲ್ಲಿ ಇದ್ದರೆ ಮಾತ್ರ ಮಾಡಬೇಕು. ಬರೀ ನೀವಾಗೆ ನೀವು ಹೈ ಇಂಟೆನ್ಸಿಟಿ ಟ್ರೈನಿಂಗು, ಕಾರ್ಡಿಯೋ ರೆಸ್ಪಿರೇಟರಿ ಎಕ್ಸಸೈಸಸ್ಸು ನೀವಾಗೆ ಮಾಡಬಾರ್ದು. ಯಾಕಂದರೆ ಎಕ್ಸಸೈಸ್ ಮಾಡಬೇಕಾದ್ರೆ ನಿಮ್ಮ ಸ್ನಾಯುಗಳು ಜಾಸ್ತಿ ಏನು ಬ್ಲಡ್ ಗ್ಲೂಕೋಸ್ ಯುಟಿಲೈಸ್ ಮಾಡ್ತಾ ಇರುತ್ತೆ. ಆ ಟೈಮಲ್ಲಿ ನಿಮಗೆ ಹಾರ್ಟು ಜಾಸ್ತಿ ಬ್ಲಡ್ ಪಂಪ್ ಮಾಡ್ತಾ ಇರುತ್ತೆ. ಎಲ್ಲಿ ನೀಡಿದೆ, ಯಾವ ಸ್ನಾಯುಗಳಲ್ಲಿ ನೀಡಿದೆ ಅಲ್ಲಿ ಪಂಪ್ ಮಾಡ್ತಾ ಇರುತ್ತೆ. ಆಗ ಹಾರ್ಟಿಗೆ ತನ್ನದೇ ಆದ ಒಂದು ಬ್ಲಡ್ ಸರ್ಕ್ಯುಲೇಷನಲ್ಲಿ ಏನಾದರೂ ಏರುಪೇರು ಆದರೆ, ಕಡಿಮೆ ಆದರೆ, ನಾವು ಏನು ಹೇಳ್ತೀವಿ ಡಯಾಸ್ಟೋಲಿಕ್ ಸ್ಟ್ರೋಕ್ ವಾಲ್ಯೂಮ್ ಅಥವಾ ಡಯಾಸ್ಟೋಲಿಕ್ ಬ್ಲಡ್ ವಾಲ್ಯೂಮ್ ಸ್ವಲ್ಪ ಕಡಿಮೆ ಆದರೆ ಹಾರ್ಟ್ಗಳಿಗೆ ರಕ್ತ ಸಂಚಲನೆ ಕಡಿಮೆ ಆಗುತ್ತೆ. ಅಲ್ಲೇನಾದರೂ ನಿಮಗೆ ಅಥೆರೋಸ್ಕ್ಲೆರೋಸಿಸ್ ಅಥವಾ ಎಂಜನಲ್ ಇಂಡೈರೆಕ್ಟ್ ಅಥವಾ ಡೈರೆಕ್ಟ್ ಎಂಜನಲ್ ಪ್ರಾಬ್ಲಮ್ ಇದ್ದರೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಮೆಡಿಕಲ್ ಗೈಡೆನ್ಸಲ್ಲಿ ಒಂದು ಟ್ರೈನಿಂಗ್, ನೀವು ಒಂದು ಇದಕ್ಕೊಂದು ಪ್ರಿಸ್ಕ್ರಿಪ್ಷನ್ ಥರ ಮಾಡ್ಕೊಂಡು, ಎಕ್ಸಸೈಸ್ ಪ್ರಿಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಯೂಶಲಿ ಯಾರು ಮಾತಾಡಲ್ಲ ಇದ್ರ ಬಗ್ಗೆ. ಎಕ್ಸಸೈಸನ್ನೇ ನಾವು ಪ್ರಿಸ್ಕ್ರಿಪ್ಷನ್ ರೂಪದಲ್ಲಿ, ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ರೂಪದಲ್ಲಿ ಕೊಡ್ಬೋದು. ಸೊ ನಾನು ಆವಾಗಲೇ ಹೇಳಿರೋ ಪ್ರಕಾರ ಹೋಮೋಸಿಸ್ಟಿನು, ಅಪೋಲೈಪೋಪ್ರೋಟೀನು, ಕಾರ್ಡಿಯಾಕ್ ಟ್ರೋಪೋನಿನ್ ಒಂದು ಸಲ ಮಾಡಿಸ್ಕೊಳ್ಳೋಕ್ಕಾದರೆ ಮಾಡಿಸ್ಕೊಂಡು ನಿಮ್ಮ ವೈದ್ಯರನ್ನ ಮೀಟ್ ಮಾಡಿ ಯಾವ ಸಿಂಪಲ್ ಎಕ್ಸಸೈಸಿಂದ ಸ್ಟಾರ್ಟ್ ಮಾಡಿ ನಿಧಾನವಾಗಿ ನಿಮ್ಮ ಎಕ್ಸಸೈಸ್ ಇಂಟೆನ್ಸಿಟಿನ ಜಾಸ್ತಿ ಮಾಡಿ. ಸರ್, ಈಗ ನೀವು ಒಬ್ಬ ವೈದ್ಯರಾಗಿ, ಯೋಗ ತಜ್ಞರಾಗಿ ಯಾವುದು ಬೆಸ್ಟ್ ಸರ್? ಯೋಗ ಬೆಸ್ಟಾ ಅಥವಾ ವರ್ಕೌಟ್ ಬೆಸ್ಟಾ ಅಂತ? ವರ್ಕೌಟ್ ಮಾಡೋದು ಜಿಮ್ ಬೆಸ್ಟಾ ಅಂತ? ನಾವು ಯಾವುದು ಪ್ರೋ ಮತ್ತು ಅಗೇನ್ಸ್ಟ್ ಆಗಿಲ್ಲ. ಬಟ್ ಏನಂದರೆ, ಯೋಗ ಯಾವಾಗಲೂ ಬೆಸ್ಟ್. ನನಗೆ ಮೆಡಿಕಲ್ ಇಂಟ್ರೆಸ್ಟ್ ಯೋಗಕ್ಕೆ ಯಾಕೆ ಬಂದಿರೋದಂತೆ ಒಂದು 2-3 ಪಾಯಿಂಟ್ ಹೇಳ್ತೀನಿ. ಇದು ಮೈಂಡ್ ಬ್ಲೋಯಿಂಗ್ ಪಾಯಿಂಟ್ಸ್ ಇದೆ.
ಯಾವುದೇ ಜಿಮ್ ವರ್ಕೌಟ್ ಮಾಡಿದ್ರೆ ನಮಗೆ ಬೇಸಲ್ ಮೆಟಬಾಲಿಕ್ ರೇಟ್ ಜಾಸ್ತಿ ಆಗುತ್ತೆ. ಬೇಸಲ್ ಮೆಟಬಾಲಿಕ್ ರೇಟ್ ಜಾಸ್ತಿ ಆದ್ರೆ ಅದ್ರ ತಕ್ಕಂಗೆ ನಮ್ಮ ಊಟದ ಇಂಟೆನ್ಸಿಟಿ ನಾವು ಜಾಸ್ತಿ ಊಟ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಬ್ರೈನ್ ಅಲ್ಲಿ ಒಂದು ಹಂಗರ್ ಸೆಂಟರ್, ಸಟೈಟಿ ಸೆಂಟರ್ ಅಂತ ಬರುತ್ತೆ. ಆ ಹಂಗರ್ ಸೆಂಟರ್ಗೆ ಎಕ್ಸಸೈಸ್ ಮಾಡೋದ್ರಿಂದ, ಜಾಸ್ತಿ ಎಕ್ಸಸೈಸ್ ಹೆವಿ ವರ್ಕೌಟ್ ಮಾಡೋದ್ರಿಂದ ಹಂಗರ್ ಸೆಂಟರ್ ಅಲ್ಲಿ ಡಿಮಾಂಡ್ ಫಾರ್ ದ ಫುಡ್, ನಾನು ಊಟ ಜಾಸ್ತಿ ತಗೋಬೇಕಂತ ಆಗುತ್ತೆ. ಯಾವಾಗ ಈ ಎಕ್ಸಸೈಸ್ ಸ್ಟಾಪ್ ಆಗುತ್ತಲ್ಲೋ ಆ ಹಂಗರ್ ಸೆಂಟರ್ಗೆ ಇನ್ನೂ ಅದೇ ಕ್ರೇವಿಂಗ್ ಇರುತ್ತೆ. ಹಂಗರ್ ಸೆಂಟರ್ಗೆ ಹೈ ಫುಡ್ ಬೇಕು. ಅವಾಗ ನಾವು ಊಟ ಜಾಸ್ತಿ ಮಾಡ್ತೀವಿ, ಎಕ್ಸಸೈಸ್ ಕಡಿಮೆ ಮಾಡಿಬಿಡ್ತೀವಿ. ಅವಾಗ ಎಷ್ಟು ವೇಟ್ ನಾನು ಕರಗಿಸಿರ್ತೀವಿ ಅಷ್ಟು ವೇಟ್ ವಾಪಸ್ ಬರುತ್ತೆ. ಈ ಯೋಗದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಬೇಸಲ್ ಮೆಟಬಾಲಿಕ್ ರೇಟು ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ. ನಾರ್ಮಲ್ ಎಕ್ಸಸೈಸ್ ಅಲ್ಲಿ ಬೇಸಲ್ ಮೆಟಬಾಲಿಕ್ ರೇಟ್ ಜಾಸ್ತಿ ಆಗುತ್ತೆ. ಯೋಗದಲ್ಲಿ ಕಡಿಮೆ ಆಗ್ಬೋದು ನಿಮ್ಮ ಬಾಡಿ ಟೈಪ್ ಪ್ರಕಾರ, ಅಥವಾ ಜಾಸ್ತಿ ಆಗ್ಬೋದು, ರೆಗ್ಯುಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಂಟಿಗ್ರೇಟ್ ಆಗಿ ನಿಮ್ಮ ಜಿಮ್ ಮಾಡ್ತಾ ಇದ್ರೆ ಜಿಮ್ ಆದ್ಮೇಲೆ ಸ್ವಲ್ಪ ರೇಂಜ್ ಆಫ್ ಮೂಮೆಂಟ್ಸ್, ರಿಲ್ಯಾಕ್ಸೇಷನ್ಸ್ ಈ ತರ ಅಡಾಪ್ಟ್ ಮಾಡ್ಕೊಂಡು ನೀವು ಮಾಡ್ಬೋದು. ಸೊ ನಾವು ಇಂಟಿಗ್ರೇಟೆಡ್ ಆಗಿ ಮಾಡೋದು ಬೆಟರು. ಯೂಸ್ ದ ಬೆಸ್ಟ್ ಆಫ್ ದ ಬೋತ್ ವರ್ಲ್ಡ್. ನೀವು ರಿಲ್ಯಾಕ್ಸೇಷನ್, ಸ್ಟ್ರೆಂತ್ ಟ್ರೈನಿಂಗ್, ಯಾರಿಗೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಬೇಕು ಯೋಗ ಮಾಡಿ, ಯಾರಿಗೆ ಮಸಲ್ ಬಲ್ಕ್ ಜಾಸ್ತಿ ಬೇಕು ಅವರು ರೂಟೀನ್ ಎಕ್ಸಸೈಸ್ ಮಾಡ್ಬೋದು. ಸರ್, ಯೋಗ ಮಾಡಿದ್ರೆ 100 ವರ್ಷ ಬದುಕ್ತಾರೆ, ಅಷ್ಟು ವರ್ಷ ಬದುಕ್ತಾರೆ ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ 40 ವರ್ಷಕ್ಕೆ 31 ವರ್ಷಕ್ಕೆ ಸಾವನ್ನ ಅಪ್ಪೋದನ್ನ ನಾವು ಕೂಡ ನೋಡಿದೀವಿ. ಯೋಗ ಅಳವಡಿಸ್ಕೊಂಡ್ರೆ ಎಷ್ಟು ಉತ್ತಮವಾಗಿರುತ್ತೆ ಅಂತ? ಯಾವಾಗಲೂ ನಾವು ಯೋಗ, ಈಗ ನಾವು ನಾರ್ಮಲ್ ಆಗಿ ನಾವು ಯೋಗನ ಬೇರೆ ರೂಪದಲ್ಲಿ ಕೇಳ್ತೇವೆ. ಆರ್ಗ್ಯಾನಿಕ್ ಫುಡ್, ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅಂತ ಕೇಳ್ತೀವಿ. ಎಲ್ಲನೂ ಬಾಯ್ಲ್ ಡೌನ್ ಆಗೋದೇನೆಂದ್ರೆ ಸಾತ್ವಿಕ ಆಹಾರ, ವಿಹಾರ, ವಿಚಾರ, ಇದು 3ರಲ್ಲೇ ಬರುತ್ತೆ. ಯಮ ನಿಯಮ, ಪತಂಜಲಿ ಯೋಗದ ಫಸ್ಟ್ ಯಮ ಮತ್ತು ನಿಯಮ 2ರಲ್ಲೂ ನಾವು ಇದು ಮಾಡ್ಬೋದು. ನಾವು ಮೆಡಿಕಲ್ ಪ್ರಕಾರ ಏನು ಹೇಳೋದಾದರೆ, ನಾವು ಏಜ್ ಆಗೋದು ಟೀಲೋಮರ್ ಶಾರ್ಟನಿಂಗ್ ಅಂತ ಹೇಳ್ತೀವಿ. ಟೀಲೋಮರ್ ಶಾರ್ಟನ್ ಆಗುತ್ತೆ. ನನ್ನೊಂದು ಕ್ಲೇಮ್ ಏನಂದರೆ, ಲಾಂಗ್ ಟರ್ಮ್ ರೆಗ್ಯುಲರ್ ಯೋಗ ಪ್ರಾಕ್ಟೀಷನರ್ಸ್, ಲಾಂಗ್ ಟರ್ಮ್ ರೆಗ್ಯುಲರ್ ಮೆಡಿಟೇಟರ್ಸ್ಗೆ ಟೀಲೋಮರ್ ಶಾರ್ಟನ್ ಆಗುವಂಥ ಫ್ರೀಕ್ವೆನ್ಸಿ ಸ್ವಲ್ಪ ಕಡಿಮೆ ಆಗುತ್ತೆ. ಅವರು 40-50 ವಯಸ್ಸಿದ್ರೂ ಸ್ವಲ್ಪ ಹೆಂಗಾಗೆ ಕಾಣ್ತಾರೆ. ಸೊ ಆ ಥರ ನಿಮ್ಮ ಲಾಂಗೆವಿಟಿನ ಬೆಳೆಸ್ಬೋದು, ನಿಮ್ಮ ಡಿಸೀಸ್ ಫ್ರೀ ಇಯರ್ಸ್ನ ಬೆಳೆಸ್ಬೋದು. ಡಿಸೀಸ್ ಇದ್ರೂ ಕೂಡ ಕಂಟ್ರೋಲ್ಡಲ್ಲಿ ಡಿಸೀಸ್ನ ಅಳವಡಿಸ್ಕೊಂಡು ತುಂಬ ಕಡಿಮೆ ಮೆಡಿಸಿನ್ಸಲ್ಲಿ ಅದನ್ನು ಅಡಾಪ್ಟ್ ಮಾಡಿಕೊಂಡು ನೀವು ಲೈಫನ್ನು ಸರಿದೂಗಿಸ್ಬೋದು. ಓಕೆ ಸರ್, ಯೋಗ ಮಾಡುವಾಗ ಯಾವ ರೀತಿಯಾದಂಥ ಉಡುಪುಗಳನ್ನು ಧರಿಸೋದು ಸೂಕ್ತ ಅಂತ ಸರ್? ಯಾಕಂತಂದರೆ ಕೆಲವೊಬ್ಬರು ಒಂದೊಂದು ರೀತಿಯಲ್ಲಿ ಯೋಗಗಳು ಮಾಡುವಾಗ ಬಟ್ಟೆಗಳನ್ನು ಧರಿಸ್ತಾರೆ. ಯಾವುದು ಧರಿಸಿದ್ರೆ ಸೂಕ್ತ ಅಂತ ಸರ್? ಯೂಶಲಿ ನಾವು ಸಿಂಪಲ್ ಫ್ಲೆಕ್ಸಿಬಿಲಿಟಿ ಆಸನಕ್ಕೆ ತುಂಬ ಟೈಟ್ ಇಲ್ಲದೆ ಇರುವಂಥ ಉಡುಪುಗಳನ್ನು ನೀವು ಯೂಸ್ ಮಾಡಬೇಕು. ನಾವು ಯೋಗ ವೇರ್ಸ್ ಅಂತೇಳಿ ಹೊಸದರಲ್ಲಿ ಬರುತ್ತೆ, ತುಂಬ ಟೈಟ್ ಆಗಿರುವಂಥ ಡ್ರೆಸ್ಗಳು ಯೂಶಲಿ ಅಡಾಪ್ಟ್ ಮಾಡ್ಕೊತಾರೆ. ಯೋಗ ಅಂತಂದರೆ ನಮ್ಗೆ ಯೋಗ ಅಂತ ಅಂದ್ಕೊಂಡ ತಕ್ಷಣವೇ ನಮ್ಗೆ ಏನು ಯೋಚನೆ ಮಾಡ್ತೀವಿ ನಾವು, ಯಾರೋ ಯಂಗ್ ಮಕ್ಕಳು, ಹೆಣ್ಮಕ್ಳು, ಹುಡುಗರು ಫುಲ್ ಅಡ್ವಾನ್ಸ್ ಯೋಗ ಮಾಡ್ತಾ ಇರೋದು ಅದ್ರ ನಮ್ಮ ಕಣ್ಣಿಗೆ ಬರುತ್ತೆ. ಬಟ್ ಯೋಗ ಅಂದರೆ ಸಿಂಪಲ್, ನಾನು ಕುಂತಿರೋದೂ ಯೋಗನೇ ಆಗ್ಬೋದು, ಧ್ಯಾನ ಮಾಡ್ತಾ ಇರೋದು ಯೋಗನೇ ಆಗ್ಬೋದು. ಅದಕ್ಕೋಸ್ಕರ ಮೈಂಡ್ ವಿಶ್ರಾಂತಿ ಸ್ಥಿತಿಯಲ್ಲಿ ಇರಬೇಕಾದ್ರೆ ಟೈಟ್ನೆಸ್ ಇದ್ದರೆ ಒಂದು ಕನ್ಸ್ಟ್ರಿಕ್ಷನ್ ಫೀಲಿಂಗ್ ಬರುತ್ತೆ. ಅದಕ್ಕೆ ರಿಲ್ಯಾಕ್ಸ್ ಆಗಿರುವಂಥ ಉಡುಪುಗಳಿದ್ರೆ ಬೆಟರ್. ಹಾಂ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಹೇಳೋದಾದ್ರೆ ಏನು ಹೇಳ್ತೀರಾ? ನೋಡಿ, ಇಂಡಿಯಾದಲ್ಲಿ ನಮ್ಗೆ ಏನಿದೆ ಅಂದರೆ, ನಾವು ಯಾವಾಗಲೂ ಒಂದು 1000 ವರ್ಷಗಳಿಂದ ಆಚೆ ಇಲ್ಲಿವರೆಗೂ ನಾವು ಗುಲಾಮರಾಗೇ ಇದ್ವಿ. ಇವಾಗಲೂ ಕೆಲವು ಜಾಸ್ತಿ ಮೆಜಾರಿಟಿ ಆಫ್ ಜನ ಇದ್ವಿ. ನಾವು ವೆಸ್ಟರ್ನ್ ಕಾನ್ಸೆಪ್ಟನ್ನು ಈಸಿಯಾಗಿ ಅಡಾಪ್ಟ್ ಮಾಡ್ಕೊತೀವಿ, ಈಸ್ಟರ್ನ್ ಕಾನ್ಸೆಪ್ಟನ್ನು ಮರೆತು ಬಿಡ್ತೀವಿ. ಸೊ ನಾನೇನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದರೆ, ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಮೆಡಿಕಲ್ ಯೋಗ ಆಗಿರೋದ್ರಿಂದ, ಸೊ ದಿಸ್ ಈಸ್ ದ ಬೆಸ್ಟ್ ಕಾಂಬಿನೇಷನ್. ನಾವು ಜಗತ್ತಿಗೆ ಕೊಟ್ಟಿರುವಂಥ ಒನ್ ಆಫ್ ದ ಮೋಸ್ಟ್ ಪ್ರೀಮಿಯಂ ಬೆಸ್ಟ್ ನಾವು ಗಿಫ್ಟ್ ಫಾರ್ ದ ವರ್ಲ್ಡ್. ಆ ಗಿಫ್ಟು ಬೇರೆ ಜಗತ್ತಿನವ್ರು ಯೂಸ್ ಮಾಡ್ತಾ ಇದ್ದಾರೆ, ಬಟ್ ನಾವೇ ಯೂಸ್ ಮಾಡ್ತಾ ಇಲ್ಲ. ಒಂದೇ ಸ್ಟ್ಯಾಟಿಸ್ಟಿಕ್ಸ್ ಹೇಳಿ ಮುಗಿಸ್ತೀನಿ ನಾನು. 2012ರಲ್ಲಿ ಅಮೇರಿಕಾದಲ್ಲಿ 30 ಮಿಲಿಯನ್ ಜನಗಳು ಡೈಲಿ ಯೋಗ ಮಾಡ್ತಿದ್ರಂತೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಅದಾದಮೇಲೆ ಚೈನೀಸ್ 35+ ಮಿಲಿಯನ್ ಜನಗಳು ಯೋಗ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ತುಂಬ ವೆರೈಟೀಸ್ ಆಫ್ ಬಿಲೀಫ್ ಸಿಸ್ಟಮ್ ಇರೋದ್ರಿಂದ ಯೋಗನ ನಾವು ನಿಗ್ಲೆಕ್ಟ್ ಮಾಡ್ತೀವಿ. ನಾನು ಪೂಜೆ ಮಾಡಿದ್ದೀನಿ ಬಿಡಪ್ಪ ಯೋಗ ಮಾಡ್ದಂಗೆ, ಜಪ ಮಾಡಿದ್ದೀನಿ ಬಿಡಪ್ಪ ಯೋಗ ಮಾಡ್ದಂಗೆ, ಈ ಥರ ನಾವು ಮಾಡ್ಕೊಳ್ತೀವಿ. ಅದಕ್ಕೆ ದೇಹಕ್ಕೆ ರೆಗ್ಯುಲರ್ ಆಗಿ ಆಸನಗಳು ಬೇಕೇ ಬೇಕು, ಸಿಂಪಲ್ ರೇಂಜ್ ಆಫ್ ಮೂಮೆಂಟ್ಸ್ ಬೇಕು, ವಾಕಿಂಗ್ ಎಲ್ಲ ಬೇಕು, ಬ್ರೀದಿಂಗ್ ಟೆಕ್ನಿಕ್ ಬೇಕು, ಮನಸ್ಸು ಕಂಟ್ರೋಲ್ ಆಗೋಕ್ಕೆ ಬ್ರೀದಿಂಗ್ ಟೆಕ್ನಿಕ್ಗಳು ಬೇಕು, ವಿಚಾರಗಳು ಬ್ಯಾಲೆನ್ಸ್ ಆಗೋಕ್ಕೆ ಮೆಡಿಟೇಷನ್ಗಳು ನೀವು ಮಾಡ್ತಾ ಇರಬೇಕು. ಸಿಂಪಲ್ ನಿಮ್ಮ ಪ್ರಕಾರ 5 ನಿಮಿಷ ಬೇಕಂದ್ರೆ ಮಾಡಿ, 20 ನಿಮಿಷ ಬೇಕಂದ್ರೆ ಮಾಡಿ, 45 ನಿಮಿಷ ಬೇಕಂದ್ರೆ ಮಾಡಿ, ಬಟ್ ಅಡಾಪ್ಟ್ ಮಾಡ್ಕೊಳ್ಳಿ. ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಹೊರಗಡೆ ಬಂದು ಬೇರೆ ಹೊರದೇಶಗಳದವರು ಬಂದು ಯೋಗ ಹೇಳ್ಕೊಡೋದು ಆಗಬಾರ್ದು. ನಿಮ್ಮ ಮಕ್ಕಳು ಅಥವಾ ನೀವು ಅಟ್ಲೀಸ್ಟ್ ನಿಮಗೆ ಮಕ್ಕಳು ಏನಾದರೂ ಇದ್ದರೆ ಅಟ್ಲೀಸ್ಟ್ ಮಕ್ಕಳಿಗೆ ಹೇಳಿಕೊಳ್ಳೋಷ್ಟಾದರೂ ನಾವು ಯೋಗ ಕಲಿಸಲೇಬೇಕು. ಓಕೆ, ಧನ್ಯವಾದಗಳು ಸರ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಕೂತು ಯೋಗ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು.
ನೋಡಿದ್ರಲ್ಲ ವೀಕ್ಷಕರೇ, ಯಾಕೆ ಯೋಗ ಅಳವಡಿಸ್ಕೊಳ್ಬೇಕು? ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಕ್ರಮಗಳನ್ನು ನೋಡಿದಾಗ ಯೋಗ ಜಾಸ್ತಿಯನ್ನು ಅಳವಡಿಸ್ಕೊಳ್ಳಿ. ಯೋಗ ಇದ್ರೆ ಆರೋಗ್ಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಧನ್ಯವಾದಗಳು. ನೀವು ಮುಖಾಮುಖಿಯಾಗಿ ಎದುರಿಸಿದ್ದೀರಾ. ನೀವು ಲಂಚ ಪಾವತಿಸಬೇಕಾದಾಗ, ನ್ಯಾಯವನ್ನು ಪಡೆಯುವಲ್ಲಿ ವಿಳಂಬವಾದಾಗ, ತಪ್ಪು ಕೆಲಸಕ್ಕೆ ಯಾವುದೇ ಹೊಣೆಗಾರಿಕೆ ಇಲ್ಲ, ಆರ್ಥಿಕ ದುರ್ಬಳಕೆ, ಸರ್ಕಾರಿ ಆಯುಕ್ತರಿಂದ ಅನ್ಯಾಯದ ಪ್ರಯೋಜನಗಳನ್ನು ಪಡೆಯುವುದು. ಲೋಕ್ಪಾಲ್ ಅವರ ಗುರಿ ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿಯನ್ನು ನಿಭಾಯಿಸುವುದು. ಲೋಕ್ಪಾಲ್ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಭಾರತದ ಆಂಬಡ್ಸ್ಮನ್. ಭ್ರಷ್ಟಾಚಾರವು ಒಂದು ಮಾರಣಾಂತಿಕ ಕಾಯಿಲೆಯಾಗಿದ್ದು ಅದು ಪರಿಣಾಮ ಬೀರುತ್ತದೆ ನಮಗೆ, ನಮ್ಮ ಸಮಾಜಕ್ಕೆ, ನಮ್ಮ ರಾಷ್ಟ್ರಕ್ಕೆ. ಆದರೆ ನಾಗರಿಕರಾಗಿದ್ದು ಮುಖ್ಯವಾಗಿ ನೀವು ನಿಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಿ, ನಿಮ್ಮ ಧ್ವನಿಯನ್ನು ಹೆಚ್ಚಿಸಿ, ಭ್ರಷ್ಟರ ಬಗ್ಗೆ ದೂರು ನೀಡಿ. ಸ್ವತಃ ಲೋಕ್ಪಾಲ್ ಅವರ ಕಚೇರಿಯಲ್ಲಿ ಅಥವಾ ಪೋಸ್ಟ್ ಮೂಲಕ ಅಥವಾ ಆನ್ಲೈನ್ನಲ್ಲಿ. ಲೋಕ್ಪಾಲ್ಗೆ ಆನ್ಲೈನ್ನಲ್ಲಿ ದೂರು ಸಲ್ಲಿಸಲು ಭಾರತದ ಲೋಕಪಾಲ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ಹೋಮ್ ಪೇಜ್ನಲ್ಲಿ ಲಾಡ್ಜ್ ಕಂಪ್ಲೇಂಟ್ ಅಥವಾ ದೂರು ನೀಡಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಇಮೇಲ್ ಐಡಿ ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಖಾತೆಯನ್ನು ರಚಿಸುವ ಮೂಲಕ ನೋಂದಾಯಿಸಿ. ನಿಮ್ಮ ವಿವರಗಳನ್ನು ನಮೂದಿಸುವ ಮೂಲಕ ಲಾಗಿನ್ ಮಾಡಿ ಮತ್ತು ನೀವು ಮಾಡಲು ಬಯಸುವ ದೂರಿನ ಪ್ರಕಾರವನ್ನು ಆಯ್ಕೆ ಮಾಡಿ. ಆನ್ಲೈನ್ ದೂರು ನಮೂನೆಯನ್ನು ಸರಿಯಾದ ಮಾಹಿತಿಯೊಂದಿಗೆ ಭರ್ತಿ ಮಾಡಿ. ವೈಯಕ್ತಿಕ ಮಾಹಿತಿ, ದೂರಿನ ಪ್ರಕಾರ ಮತ್ತು ಯಾವುದಾದರೂ ಪೋಷಕ ದಾಖಲೆಗಳನ್ನು ಇದ್ದರೆ ಲಗತ್ತಿಸಿ. ಅಗತ್ಯ ದಾಖಲೆಗಳು ಅಥವಾ ಸಾಕ್ಷ್ಯಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ನಿಗದಿತ ನಮೂನೆಯಲ್ಲಿ ಅಪ್ಲೋಡ್ ಮಾಡಿ. ಫಾರ್ಮ್ ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಅಗತ್ಯವಿರುವ ಎಲ್ಲಾ ಮಾಹಿತಿಗಳನ್ನು ನೀವು ನೀಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಈಗ ದೂರನ್ನು ಅಪ್ಲೋಡ್ ಮಾಡಿ. ಭವಿಷ್ಯದಲ್ಲಿ ನಿಮ್ಮ ದೂರನ್ನು ಟ್ರ್ಯಾಕ್ ಮಾಡಲು ಸ್ವೀಕೃತಿ ಮತ್ತು ಉಲ್ಲೇಖ ಸಂಖ್ಯೆಯನ್ನು ಗಮನಿಸಿ. ಲೋಕ್ಪಾಲ್ ನಿಮ್ಮ ದೂರನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತದೆ. ಪೋರ್ಟಲ್ ಮೂಲಕ ನವೀಕರಣಗಳನ್ನು ಮೇಲ್ವಿಚಾರಣೆ ಮಾಡಬಹುದು. ದೂರುದಾರರ ಗುರುತನ್ನು ಗುಪ್ತವಾಗಿಡಲಾಗುತ್ತದೆ. ಪಾರದರ್ಶಕತೆ ಮತ್ತು ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ದೇಶದ ಆಡಳಿತದಲ್ಲಿ ಕೆಲಸ ಮಾಡಿದ ಅಥವಾ ಕೆಲಸ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರದ ದೂರುಗಳನ್ನು ಲೋಕ್ಪಾಲ್ ತನಿಖೆ ಮಾಡುತ್ತದೆ. ಲೋಕ್ಪಾಲದ ಅಧಿಕಾರ ವ್ಯಾಪ್ತಿ ಒಳಗೊಂಡಿದೆ ಕೇಂದ್ರದಲ್ಲಿ ಅತ್ಯುನ್ನತ ಸ್ಥಾನದ ಮಂತ್ರಿ, ಸಂಸತ್ ಸದಸ್ಯ, ಕೇಂದ್ರ ಸರ್ಕಾರದ ಎ, ಬಿ, ಸಿ ಮತ್ತು ಡಿ ಗುಂಪುಗಳ ಅಧಿಕಾರಿಗಳು ಮತ್ತು ನೌಕರರು, ಸಂಸತ್ತಿನ ಯಾವುದೇ ಕಾಯ್ದೆ ಅಡಿಯಲ್ಲಿ ರಚಿಸಲಾದ ಯಾವುದೇ ಮಂಡಳಿ, ನಿಗಮ, ಪ್ರಾಧಿಕಾರ, ಕಂಪನಿ ಅಥವಾ ಸಮಾಜ, ಬಜೆಟ್ನ ಸಂಪೂರ್ಣ ಅಥವಾ ಭಾಗವು ಕೇಂದ್ರ ಸರ್ಕಾರದಿಂದ ಬರುತ್ತದೆ. ಲೋಕ್ಪಾಲ್ ಭ್ರಷ್ಟಾಚಾರ ಮುಕ್ತ ಭವಿಷ್ಯದತ್ತ ಭಾರತದ ಒಂದು ಹೆಜ್ಜೆ, ಏಕೆಂದರೆ ನ್ಯಾಯವು ನಿಮ್ಮ ಹಕ್ಕು ಆಗಿದೆ ಮತ್ತು ಹೊಣೆಗಾರಿಕೆ ಇದರ ಕೀಲಿ. एक जमाने से कहानी है सुना रही आकाशवाणी, फिर आया एंटरटेनमेंट का रेवोल्यूशन, जब कोने कोने पहुंचा दूरदर्शन. कहानी नहीं बदली, स्टाइल गया है बदल.